cost sheet. ಮುಗಿಸ್ರಿ ಡಿಸ್ಕಷನ್ ಮುಗಿಸ್ರಿ. ಕಾಸ್ಟ್ ಶೀಟ್ ಎಕ್ಸ್ಪ್ಲೇಷನ್ ಬೇಕಾ ಬೇಡ್ರಿ? ಎಲ್ಲಿವರೆಗೆ ಎಕ್ಸ್ಪ್ಲೇಷನ್ ಕಂಪ್ಲೀಟ್ ಆಗಿತ್ರಿ ನಿನ್ನೆ? ಕಾಸ್ಟ್ ಶೀಟ್ ಎಕ್ಸ್ಪ್ಲೇಷನ್ ಎಲ್ಲಿವರೆಗೂ ಕಂಪ್ಲೀಟ್ ಆಗಿತ್ತು? ಯಾಕ್ರಿ ಪ್ರೈಮ್ ಕಾಸ್ಟ್ ಅವ್ರಿಗೆ ಯಾರು ಎಕ್ಸ್ಪ್ಲೇನ್ ಮಾಡಿದ್ರು? ಎಲ್ಲರೂ ಬರೋದ ಬಿಸಿ ಇದ್ರಿ. ಪ್ರೈಮ್ ಕಾಸ್ಟ್ ಅವ್ರಿಗೆ ಎಕ್ಸ್ಪ್ಲೇಷನ್ ಯಾರು ತಿಳಿದೇ ಇಲ್ಲ. ಆಬ್ಸೆಂಟ್ ಇದ್ದವ್ರು ಬಿಟ್ಟು ಕೇಳತ್ತೀನಿ, ಪ್ರೆಸೆಂಟ್ ಇದ್ದವ್ರು ಪ್ರೈಮ್ ಕಾಸ್ಟ್ ಅನ್ನ ಅರ್ಥ ಆಗೈತಿಲ್ರಿ? ದಟ್ ಇಸ್ ಡೈರೆಕ್ಟ್ ಮೆಟೀರಿಯಲ್ಸ್ ಅಲ್ಲಿ ಏನ್ ಆಡ್ ಮಾಡ್ತೀರಿ? ಫಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್, that is last year closing stock. In that what you are going to add? Purchase of raw material. Again if you have purchased any kind of raw materials, that is direct materials ಏನಾದ್ರು purchase ಮಾಡಿದ್ರೆ ಅದನ್ನ add ಮಾಡ್ತೀರಿ. ಮತ್ತೆ ಅದಕ್ಕೆ ಏನೇನು add ಮಾಡಬೇಕು? Carriage inward, that is transportation cost. Then outer and custom duty, that is taxes given to the local governments, ಅದನ್ನ add ಮಾಡಬೇಕು. ಸೊ ಟೋಟಲ್ ಬಂದಿದ್ದ ಅಮೌಂಟ್ ಅಲ್ಲಿ ಏನ್ ಲೆಸ್ ಮಾಡಬೇಕು? ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್, ಈ ವರ್ಷದ ಕ್ಲೋಸಿಂಗ್ ಸ್ಟಾಕ್. ರಿಮೈನಿಂಗ್ ರಾ ಮಟೀರಿಯಲ್ಸ್ ಏನಾದ್ರು ರಿಮೈನಿಂಗ್ ರಾ ಮಟೀರಿಯಲ್ಸ್ ಲೆಫ್ಟ್ ಆಗಿ ಉಳಿದಿದ್ರೆ ಅದನ್ನ ಲೆಸ್ ಮಾಡ್ತೀರಿ. ಅದನ್ನ ಯಾಕೆ ಲೆಸ್ ಮಾಡ್ತೀರಿ? ಬಿಕಾಸ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ಓಪನಿಂಗ್ ಸ್ಟಾಕ್ ಫಾರ್ ದ ನೆಕ್ಸ್ಟ್ ಇಯರ್. See here opening stock will be the last year closing stock will be converted as a opening stock. 2018 ಕ್ಲೋಸಿಂಗ್ ಸ್ಟಾಕ್ ಏನಿರುತ್ತೆ ಅದರಲ್ಲಿ ಓಪನಿಂಗ್ ಸ್ಟಾಕ್ ಅಂತ ಕನ್ವರ್ಟ್ ಆಗುತ್ತಾ? ಸೊ ಅದಕ್ಕೋಸ್ಕರ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ನಲ್ಲಿ ಲೆಸ್ ಮಾಡಬೇಕು. ಮತ್ತೇನೇ ಲೆಸ್ ಮಾಡಬೇಕು? ಮಟೀರಿಯಲ್ಸ್ ಲಾಸ್ಟ್, ಯಾವ್ದಾದ್ರು ಮಟೀರಿಯಲ್ ಮಿಸ್ ಆಗಿದ್ರೆ, ದೆನ್ ಮಟೀರಿಯಲ್ಸ್ ಟ್ರಾನ್ಸ್ಫರ್ ಟು ದ ಜಾಬ್ ಆರ್ ಡಿಪಾರ್ಟ್ಮೆಂಟ್ಸ್, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಏನಾದ್ರು ಮಟೀರಿಯಲ್ಸ್ ಕಳಿಸಿದ್ರೆ ಇಯರ್ ಎಂಡ್ಗೆ ಅದನ್ನೆಲ್ಲ ಲೆಸ್ ಮಾಡಬೇಕು. The remaining amount will be material consumed. In that material consumed, what you are going to add? Direct wages and direct expenses. After adding that one, what will you get? Prime cost. That will be the prime cost. Prime cost meaning kere idistu hakodre niಮಗೆ 2 marks ಆರಾಮಸೆ ಸಿಗುತ್ತೆ. Prime cost meaning it is nothing but combination of direct materials plus direct wages and direct expenses. That is equal to prime cost. ಈ ಜಸ್ಟ್ ಪ್ರೈಮ್ ಕಾಸ್ಟ್ ನ 5 ಮಾರ್ಕ್ಸ್ ಕೇಳಬಹುದು ಎಕ್ಸಾಮ್ ಅಲ್ಲಿ. ಜಸ್ಟ್ ಕ್ಯಾಲ್ಕುಲೇಟ್ ಪ್ರೈಮ್ ಕಾಸ್ಟ್ ಅಂತ ಕೇಳಬಹುದು. ಇದೆಷ್ಟೆಲ್ಲ ಐಟಮ್ಸ್ ಕೊಟ್ಟು ಇಷ್ಟು ಕ್ಯಾಲ್ಕುಲೇಟ್ ಮಾಡಕ್ ಆಗುತ್ತ್ರಿ? ನೆಕ್ಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಆಡ್ ಟು ದ ಪ್ರೈಮ್ ಕಾಸ್ಟ್? ಫ್ಯಾಕ್ಟರಿ ಓವರ್ ಹೆಡ್. ಏನಾಯ್ತ್ರಿ? ಎಲ್ಲಿ ಗುನುಗುನು ಮಾತಾಡತ್ತೀರಿ ಈ ಸೈಡ್? ಏನಾಯ್ತು? ಏನಿಲ್ಲ. ಕಾಲ ಬಂದಿಲ್ಲ ಇವತ್ತು ಹೋಗ್ಯಾನ್ರಿ ಮನೆಗೆ. Next, what you are going to add? Factory overhead. In that factory overhead, what are the items will come? In that materials, in that wages. Next, gateman salary, factory watchman salary. Watchman gateman ಇರ್ತಾರಲ್ಲ, ಫ್ಯಾಕ್ಟ್ರಿ ಸಂಬಂಧಪಟ್ಟಿದ ಅಷ್ಟೇ ಎಲ್ಲ ಎಂಟ್ರಿ ಮಾಡ್ತೀರಿ. ಗೇಟ್ ಮ್ಯಾನ್, ಫ್ಯಾಕ್ಟ್ರಿ ಗೇಟ್ ಮ್ಯಾನ್ ಅಂತ ವಾಚ್ಮ್ಯಾನ್ ಅಂತ ಇರ್ತಾರ, ಅವ್ರದ್ದು ಸ್ಯಾಲ್ರಿ. ರೆಂಟ್ ಅಂಡ್ ರೇಟ್ಸ್, ಫ್ಯಾಕ್ಟ್ರಿ ರೆಂಟ್ ಎಷ್ಟು ಪೇ ಮಾಡಿರ್ತಿಲ್ಲ ಅದು ರೆಂಟು. ಲೈಟಿಂಗ್ ಅಂಡ್ ಹೀಟಿಂಗ್, ಸಿ ಲೈಟಿಂಗ್ ಚಾರ್ಜಸ್ ಫ್ಯಾಕ್ಟ್ರಿಲಿ ಡಾರ್ಕ್ ಅಲ್ಲಿ ಏನಾದ್ರು ವರ್ಕ್ ಮಾಡಕ್ಕಾಗುತ್ತೆ, ಲೈಟಿಂಗ್ ಚಾರ್ಜಸ್ ಬೇಕಲ್ಲ, ಲೈಟ್ಸ್ ಬೇಕು, ಏರ್ ಕಂಡೀಷನಿಂಗ್ ಬೇಕು ಫ್ಯಾಕ್ಟ್ರಿಲಿ, ಅದ್ರ ಚಾರ್ಜಸ್. ಪವರ್ ಅಂಡ್ ಫ್ಯೂಲ್, ಪವರ್ ಎಲೆಕ್ಟ್ರಿಸಿಟಿ. ಫ್ಯೂಲ್ ಅಂದ್ರೆ ಒಂದೊಂದು ಮಷಿನ್ಸ್ಗೆ ಆಯಿಲ್ ಯೂಸ್ ಮಾಡ್ತಾರಲ್ಲ ಅದು ಫ್ಯೂಲ್ ಅಂತಾರೆ. ಒಂದೊಂದು ಮಷಿನ್ಸ್ ರನ್ ಮಾಡೋದಕ್ಕೆ ಆಯಿಲ್ ಯೂಸ್ ಮಾಡಿ ಮಷಿನ್ಸ್ ರನ್ ಮಾಡ್ತಾರಲ್ಲ ಆ ತರದ ಫ್ಯೂಲ್ ಮತ್ತು ಆಯಿಲ್ ಐಟಮ್ಸ್ ಇದ್ರೆ ಅದು. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್, ಯಾವ್ದಾದ್ರು ಮಷಿನರಿನ ರಿಪೇರ್ ಮಾಡಿದ್ರ ಆ ರಿಪೇರಿಂಗ್ ಕಾಸ್ಟ್. ಈಗ ಒಂದು ಮಷಿನ್ ಸಡನ್ ಆಗಿ ಕೈ ಕೊಡ್ತು, ಪ್ರೊಡಕ್ಷನ್ ವರ್ಕ್ ಟೈಮಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಏನಾದ್ರು ಮಿಸ್ಟೇಕ್ ಆಯ್ತು ಅಥವಾ ಮಷಿನ್ ಬಂದ್ ಬಿತ್ತು ಅಂದ್ರೆ ಅದು ರಿಪೇರಿಂಗ್ ಕಳಿಸ್ತೀವಿ ಅಂದ್ರೆ PC ರಿಪೇರ್ ಮಾಡ್ತಿಲ್ಲ, ಕಂಪ್ಯೂಟರ್ ಲ್ಯಾಬ್ ಅಲ್ಲಿ ಕಂಪ್ಯೂಟರ್ ಏನಾದ್ರು ಆದ್ರೆ PC ಅದು ರಿಪೇರ್ ಮಾಡಕ್ ಕಳಿಸ್ತಿಲ್ಲ, ದಾಟ್ ರಿಪೇರಿಂಗ್ ಕಾಸ್ಟ್.
ಒಂದು ಸ್ಯಾಲ್ರಿ ಪ್ಲಸ್ ಏನಾದ್ರು ಹೊಸದಾಗಿ ಮತ್ತೇನಾದ್ರು ಲೂಸ್ ಟೂಲ್ಸ್ ಏನಾದ್ರು ಆ್ಯಡ್ ಮಾಡಿದ್ರ ಅದ್ರದ್ದು ಕಾಸ್ಟ್ ರಿಪೇರಿಂಗ್ ಅಂಡ್ ಮೇಂಟೆನೆನ್ಸ್. ನೆಕ್ಸ್ಟ್ ಫ್ಯಾಕ್ಟ್ರಿ ಕ್ಲೀನಿಂಗ್, ಕ್ಲೀನ್ ಮಾಡೋದಕ್ಕೆ ಏನೇನಾದ್ರು ಸಪ್ರೇಟ್ ಸ್ಯಾಲ್ರಿ ಇರುತ್ತೆ ಕ್ಲೀನರ್ಸ್ಗೆ, ಅವ್ರದ್ದು ಸ್ಯಾಲ್ರಿ. ಓವರ್ ಟೈಮ್ ಪೇಮೆಂಟ್ ಟು ವರ್ಕರ್ಸ್, ಫ್ಯಾಕ್ಟ್ರಿ ವರ್ಕರ್ಸ್ ಅಕಸ್ಮಾತ್ ಡೇ ಟೈಮ್ ಬಿಟ್ಟು 5 to 8 ಅದ ಟೈಮಿಂಗ್, ಅದು ಬಿಟ್ಟು 9 o'clock ವರೆಗೂ 10 o'clock ವರೆಗೂ ಎಕ್ಸ್ಟ್ರಾ 2 hours 1 hour ವರ್ಕ್ ಮಾಡಿರ್ತಲ್ಲ ಆ 2 hours ಸ್ಯಾಲ್ರಿ ಇದು ಓವರ್ ಟೈಮ್ ಸ್ಯಾಲ್ರಿ. ಹೋಲ್ 5 to 8 ತಗೊಳ್ಳೋದಲ್ಲ, ಜಸ್ಟ್ 2 hours 8 to 10 ಎಷ್ಟು ವರ್ಕ್ ಮಾಡಿರ್ತಲ್ಲ ಅದ್ರ ಸ್ಯಾಲ್ರಿ ಇಲ್ಲಿ ಪೇ ಮಾಡಬೇಕು, ಅದು ಸ್ಯಾಲ್ರಿ ಚಾರ್ಜ್ ಮಾಡ್ತೀವಿ. ಡ್ರಾಯಿಂಗ್ ಅಂಡ್ ಡಿಸೈನ್ ಆಫ್ ಆಫೀಸ್ ಸ್ಯಾಲ್ರಿ, ಆಫೀಸ್ ಸ್ಯಾಲ್ರಿ ಎಸ್ಟಿಮೇಟ್ ಮಾಡಿರ್ತಿಲ್ಲ ಅದ್ರ ಕಾಸ್ಟ್. ಈಗ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸಪ್ರೇಟ್ ಆಫೀಸ್ ಅಂತ ಇರುತ್ತ್ರಿ, ಫ್ಯಾಕ್ಟ್ರಿಲಿ ಒಂದು ಸಪ್ರೇಟ್ ಆಫೀಸ್ ಇರುತ್ತೆ. ಅದ್ರ ಆಫೀಸಲ್ಲಿ ಯಾರು ಬರ್ತಾರೆ, ಸೂಪರ್ವೈಸರ್ ಬರ್ತಾರ, ಪ್ರೊಡಕ್ಷನ್ ಮ್ಯಾನೇಜರ್ ಬರ್ತಾನ, ಆಮೇಲೆ ಗೇಟ್ ಮ್ಯಾನು, ವಾಚ್ಮ್ಯಾನು, ಕ್ಲೀನರ್ಸ್ ಬರ್ತಾರ, ಲೇಬರ್ಸ್ ಬರ್ತಾರ. ಇವ್ರದೆಲ್ಲರದ್ದು ಸ್ಯಾಲ್ರಿ ಡಿಸೈನ್ ಮಾಡೋದಕ್ಕೆ ಏನು ಕಾಸ್ಟ್ ಇನ್ಕರ್ ಆಗುತ್ತಲ್ಲ ಅದು ಕಾಸ್ಟ್ ಇಲ್ಲಿ ತಗೋಬೇಕು. ಜಸ್ಟ್ ಫ್ಯಾಕ್ಟ್ರಿ ಅಷ್ಟೇ ಅಡ್ಮಿನಿಸ್ಟ್ರೇಟಿವ್ ಅಲ್ಲ, ಇಲ್ಲಿ ಏನೇನು ಫ್ಯಾಕ್ಟ್ರಿ ಸಂಬಂಧಪಟ್ಟಂತ ಏನೇನು ಎಕ್ಸ್ಪೆನ್ಸ್ ಇರ್ತಲ್ಲ ಎಲ್ಲ ಎಕ್ಸ್ಪೆನ್ಸಸ್ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ನೆಕ್ಸ್ಟ್ ರಿಸರ್ಚ್ ಎಕ್ಸ್ಪೆರಿಮೆಂಟ್ಸ್ ಕಾಸ್ಟ್, ಪ್ರೊಡಕ್ಷನ್ ಅಲ್ಲಿ ಏನಾದ್ರು ಹೊಸದಾಗಿ ರಿಸರ್ಚ್ ಮಾಡ್ತಿದ್ರೆ, ಏನಾದ್ರು ಇನೋವೇಷನ್ ಮಾಡ್ತಿದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೊಸ ಮಷಿನ್ ತಗೊಂಬಂದು ಅದನ್ನ ಸ್ಟಾರ್ಟ್ ಮಾಡ್ತಿದ್ರೆ ಅದ್ರ ಕಾಸ್ಟ್ ಇಲ್ಲಿ ಇನ್ಕ್ಲೂಡ್ ಆಗುತ್ತೆ. ಈ ಪ್ರೊಡಕ್ಷನ್ ಅಲ್ಲೇ ಏನೋ ಒಂದು ಪ್ರಾಡಕ್ಟ್ ರೆಡಿ ಮಾಡ್ತಿರ್ತಾರೆ, ಸಡನ್ ಆಗಿ ಏನೋ ಒಂದು ಐಡಿಯಾ ಬರುತ್ತೆ, ಈ ಡಿಸೈನ್ ಚೇಂಜ್ ಮಾಡಿ ಈ ರೀತಿ ಪ್ರಾಡಕ್ಟ್ ರೆಡಿ ಮಾಡಿದ್ರೆ ಹೆಂಗಾಗುತ್ತೆ, ಈಗ ಪ್ರಾಡಕ್ಟ್ ಡಿಸೈನ್ ಚೇಂಜ್ ಮಾಡ್ಬೋದು, ಇಲ್ಲ ಪ್ರಾಡಕ್ಟ್ ಶೇಪ್ ಚೇಂಜ್ ಮಾಡ್ಬೋದು, ಕಲರ್ ಚೇಂಜ್ ಮಾಡ್ಬೋದು, ಮಾಡ್ತಾರಿಲ್ರಿ ಚೇಂಜಸ್. ಆ ಥರದ್ದು ಏನೋ ಚೇಂಜಸ್ ಮಾಡಿದ್ರೆ ಅದ್ರ ಕಾಸ್ಟ್. ಆಮೇಲೆ ವರ್ಕ್ಸ್ ಮ್ಯಾನೇಜರ್ ಸ್ಯಾಲ್ರಿ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಮ್ಯಾನೇಜರ್ ಸ್ಯಾಲ್ರಿ ಇಲ್ಲಿ ಆ್ಯಡ್ ಮಾಡಬೇಕು. ಲೂಸ್ ಟೂಲ್ಸ್, ನಟ್, ಬೋಲ್ಟ್, ಸ್ಕ್ರೂ, ಫ್ಯಾಕ್ಟ್ರಿ ಸಂಬಂಧಪಟ್ಟ ಸಣ್ಣ 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 ಮಟೀರಿಯಲ್ಸ್ ಇರ್ತಾವಲ್ಲ ಅದ್ರದ್ದು ಕಾಸ್ಟ್. ಆಮೇಲೆ ಕನ್ಸ್ಯೂಮೇಬಲ್ ಸ್ಟೋರ್ಸ್, ಎಸ್ ಅಲ್ಲೇ ಸಪ್ರೇಟಾಗಿ ಸ್ಟೋರ್ಸ್ ಮೇಂಟೈನ್ ಮಾಡಿದ್ರೆ ಅಲ್ಲಿ ತಮ್ಮ ಪ್ರಾಡಕ್ಟ್ನ ರೀಯೂಸ್ ಮಾಡ್ತಿದ್ರೆ ಅದ್ರ ಚಾರ್ಜಸ್ ಹಾಕಬೇಕು. ಆಮೇಲೆ ಆಪರೇಟಿವ್ ಎಕ್ಸ್ಪೆನ್ಸಸ್, ಇಡಲ್ ಟೈಮ್ ಆಪರೇಟಿವ್ ಎಕ್ಸ್ಪೆನ್ಸ್ ಅಂದ್ರೆ ಯಾವಾಗಾದ್ರೂ ಎಮರ್ಜೆನ್ಸಿ ಪರ್ಪಸ್ ಮಾತ್ರ ಒಂದೊಂದು ಮಷಿನ್ಸ್ ಯೂಸ್ ಮಾಡ್ತಿರ್ತಾರೆ. ಕೆಲವೊಂದು ಮಷಿನ್ಸ್ ನ ರಿಸರ್ವ್ ಅಂತ ತೆಗೆದಿಟ್ಟಿರ್ತಾರೆ, ಎಮರ್ಜೆನ್ಸಿ ಕೇಸಲ್ಲಿ ಮಾತ್ರ ಯೂಸ್ ಮಾಡಬೇಕು ಅಂತ. ಸೊ ಆ ರೀತಿ ಮಷಿನ್ಸ್ ನ ಯೂಸ್ ಮಾಡಿದ್ರೆ ಅದ್ರದ್ದು ಕಾಸ್ಟ್. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ರಿ ಪ್ಲಾಂಟ್, ಫ್ಯಾಕ್ಟ್ರಿ ಬಿಲ್ಡಿಂಗ್ ಡಿಪ್ರಿಸಿಯೇಷನ್ ಹಾಕಬೇಕು. ವರ್ಕ್ ಸ್ಟೇಷನರಿ ಐಟಮ್ಸ್ ಏನಾದ್ರು ನೀವು ಯೂಸ್ ಮಾಡಿದ್ರೆ, ಪೇಪರ್ ವರ್ಕ್ ಇರ್ಬೋದು, ಸ್ಟೇಷನರಿ ಐಟಮ್ಸ್ ಅಲ್ಲಿ ಯಾವ ಬರ್ಬೋದು, ಪೇಪರ್ ವರ್ಕ್, ಮತ್ತೇನು ಬರ್ಬೋದು, ಪೆನ್ಸ್, ಪೆನ್ಸಿಲು, ಸ್ಮಾಲ್ ಏನೋ ಸ್ಟೇಷನರಿ ವರ್ಕ್, ಅಫಿಷಿಯಲ್ ವರ್ಕ್ ಏನಾದ್ರು ಮಾಡಿದ್ರೆ ಅದ್ರ ಕಾಸ್ಟ್. ವೆಲ್ಫೇರ್ ಸರ್ವಿಸ್ ಎಕ್ಸ್ಟೇಸ್, ಆಮೇಲೆ ಸ್ಟೇಟ್ ಇನ್ಶೂರೆನ್ಸ್, ಎಂಪ್ಲಾಯೀಸ್ಗೆ ESI ಫೆಸಿಲಿಟಿ ಕೊಡ್ತಾರಲ್ರಿ ಎಮರ್ಜೆನ್ಸಿಯಲ್ಲಿ, ಅಥವಾ ಏನಾದ್ರು ಫ್ಯಾಕ್ಟ್ರಿಲಿ ಏನಾದ್ರು ಫೈರ್ ಆದ್ರೆ ಏನಾದ್ರು ಅವ್ರಿಗೆ ESI ಅಂತ ಕೊಡ್ತಾರಲ್ಲ ಅದ್ರ ಚಾರ್ಜಸ್. ಸ್ಟೇಟ್ ಇನ್ಶೂರೆನ್ಸ್ ಕಾಂಪೆನ್ಸೇಷನ್ ಕೊಡೋದು, ಇಲ್ಲ ಅವ್ರು ಹಾಸ್ಪಿಟಲ್ ಬಿಲ್ ಅಲ್ಲಿ 50% 30% ಪೇ ಮಾಡ್ತಾರೆ ಅದ್ರದ್ದು ಬಿಲ್ಲು. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಫ್ಯಾಕ್ಟ್ರಿ ಪ್ಲಾಂಟ್ ಅಂತ. ವೆಲ್ಫೇರ್ ಸರ್ವಿಸ್ ಎಕ್ಸ್ಪೆನ್ಸಸ್, ಎಸ್ ವೆಲ್ಫೇರ್, ಫ್ಯಾಕ್ಟ್ರಿ ಲೇಬರ್ಸ್ಗೆ ಮನೆ ಕಟ್ಕೊಡೋದು, ವಾಟರ್ ಫೆಸಿಲಿಟಿ ಮಾಡ್ಕೊಡೋದು, ಎಲೆಕ್ಟ್ರಿಸಿಟಿ ಮಾಡ್ಕೊಡೋದು, ರೋಡ್ ಮಾಡ್ಕೊಡೋದು ಇರುತ್ತಲ್ಲ ಆ ರೀತಿ ಎಕ್ಸ್ಪೆನ್ಸಸ್. ವಾಟರ್ ಸಪ್ಲೈ, ಫ್ಯಾಕ್ಟ್ರಿಗೆ ವಾಟರ್ ಸಪ್ಲೈ, ಮೇನ್ ಮುನ್ಸಿಪಲ್ ಇಂದ ವಾಟರ್ ಸಪ್ಲೈ ಏನಾದ್ರು ತಗೊಂಡಿದ್ರೆ ಅದಕ್ಕೆ ಏನಾದ್ರು ಚಾರ್ಜಸ್ ಪೇ ಮಾಡಿದ್ರೆ ಅದರ ಎಕ್ಸ್ಪೆನ್ಸಸ್. ಆಮೇಲೆ ಫ್ಯಾಕ್ಟ್ರಿ ಬಿಲ್ಡಿಂಗ್ ಇನ್ಶೂರೆನ್ಸ್, ನೀವು ಬಿಲ್ಡಿಂಗ್ ತಗೊಂಡ್ಕೊಂಡು ಇನ್ಶೂರೆನ್ಸ್ ಪೇ ಮಾಡ್ತೀರಿಲ್ರಿ, ಪ್ರತಿ ತಿಂಗಳು ಇನ್ಶೂರೆನ್ಸ್ ಪೇ ಮಾಡ್ತೀರೋ ಇಲ್ವೋ, ಮಾಡ್ತೀರಾ? ನೆಕ್ಸ್ಟ್ ಅದ್ರ ಚಾರ್ಜಸ್. ಆಮೇಲೆ ಕ್ರೇನ್ ಎಕ್ಸ್ಪೆನ್ಸಸ್, ಹಾಲೇಜ್ ಆಫ್ ಕ್ರೇನ್ ಎಕ್ಸ್ಪೆನ್ಸಸ್. ಒಂದೊಂದು ಸ್ಮಾಲ್ ಯೂನಿಟ್ ಅಲ್ಲಿದ್ದಾಗ ಇಷ್ಟೇ ಇದ್ದು ತಗೊಂಡೋಗಿ ಮ್ಯಾನ್ ಪವರ್ ಯೂಸ್ ಮಾಡ್ಕೊಂಡು ತಗೊಂಡೋಗಿರ್ಬೋದು. ಬಟ್ ಲಾರ್ಜ್ ಕ್ವಾಂಟಿಟಿ ಆಫ್ ಪ್ರೊಡಕ್ಷನ್ ಇರುತ್ತೆ, ಅವಾಗ ಕ್ರೇನ್ ಯೂಸ್ ಮಾಡಿರ್ತಾರೆ. ಮಷಿನ್ಸ್ ನೋಡಿರಿ, ಬಲ್ಕ್ ಕ್ವಾಂಟಿಟಿ ಮಷಿನ್ಸ್ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸಿಗೆ ಶಿಫ್ಟ್ ಮಾಡ್ತಿದ್ದಾರಲ್ಲ ಮಷಿನ್ಸ್, ಮೋಟರ್ಸ್, ಅದ್ರ ಚಾರ್ಜಸ್. ಲೂಸ್ ಟೂಲ್ಸ್ ರಿಟರ್ನ್ ಆಫ್ ನಿಮ್ಗೆ ಎಲ್ಲರಿಗೂ ಗೊತ್ತು, ಅದ್ರದ್ದು ಅಮೌಂಟ್ ಪ್ರೀಪೇಡ್ ಮಾಡಿದ್ರ ಅಥವಾ ಪೋಸ್ಟ್ ಪೇಡ್ ಮಾಡಿದ್ರ, ಇಲ್ಲ ಅದನ್ನ ಡಿಪ್ರಿಸಿಯೇಷನ್ ರೂಪದಲ್ಲಿ ಕನ್ಸಿಡರ್ ಮಾಡಿದ್ರ ಅದನ್ನ ಅಮೌಂಟ್ ತಗೋಬೇಕು. ಮುನ್ಸಿಪಲ್ ಟ್ಯಾಕ್ಸ್ ಪೇ ಮಾಡಿದ್ರೆ ನೀವು ಫ್ಯಾಕ್ಟ್ರಿಗೆ ಟ್ಯಾಕ್ಸ್ ಪೇ ಮಾಡಿದ್ರೆ ಅಷ್ಟೇ, ಆಫೀಸ್ಗಲ್ಲ. ಫ್ಯಾಕ್ಟ್ರಿ ಟ್ಯಾಕ್ಸ್ ಪೇ ಮಾಡಿದ್ರೆ ಅದನ್ನೆಲ್ಲ ಹಾಕ್ಬೇಕು. ನೆಕ್ಸ್ಟ್ ಎಕ್ಸ್ಪೆರಿಮೆಂಟಲ್ ಎಕ್ಸ್ಪೆನ್ಸಸ್ ಆಗ ಹೇಳೋದೇನ. ಆಮೇಲೆ ಓವರ್ ಟೈಮ್ ಪ್ರೀಮಿಯಂ ಟು ವರ್ಕರ್ಸ್,
ಓವರ್ ಟೈಮ್ ಅಮೌಂಟ್ ಗಿಂತ ಜಾಸ್ತಿ ಮತ್ತೆ ಎಕ್ಸ್ಟ್ರಾ ಅಮೌಂಟ್ ನೀವು ಕೊಟ್ಟಿದ್ರ ಸಿ ಒಬ್ಬೊಬ್ರು ವರ್ಕರ್ಸ್ ಎಫಿಷಿಯನ್ಸಿ ಜಾಸ್ತಿ ಇರುತ್ತೆ, ಆನೆಸ್ಟ್ ಇರ್ತಾರೆ, ಅವ್ರು ಪ್ರತಿ ದಿನಾನು ಓವರ್ ಟೈಮ್ ಮಾಡಿ ನಮ್ಮ ಪ್ರೊಡಕ್ಷನ್ ಹೆಚ್ಚು ಮಾಡಿರ್ತಾರೆ, ಅಥವಾ ಒಂದು ಎಮರ್ಜೆನ್ಸಿ ಕೇಸಲ್ಲಿ ಬಂದು ಓವರ್ ಟೈಮ್ ಮಾಡಿ ವರ್ಕ್ ಮಾಡಿರ್ತಾರೆ, ಅಂಥವ್ರಿಗೆ ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಟಿದ್ರ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಎಕ್ಸೈಸ್ ಡ್ಯೂಟಿ ನಿಮ್ಗೆ ಗೊತ್ತೇ ಇದೆ. ಲೀಸ್ ಹೋಲ್ಡ್ ಇಕ್ವಿಪ್ಮೆಂಟ್ಸ್, ಒಂದೊಂದು ಫ್ಯಾಕ್ಟ್ರಿದಲ್ಲಿ ಎಲ್ಲ ಮಷಿನ್ಸ್ ತಗೊಂಬಂದು ಇಟ್ಕೊಳ್ಳಲ್ರಿ, ಒಂದೊಂದು ಮಷಿನ್ಸ್ ಲೀಸ್ ಮೇಲೆ ಪರ್ಚೇಸ್ ಮಾಡಿರ್ತಾರೆ. ಈಗ ಫುಲ್ ಪೇಮೆಂಟ್ ಕೊಟ್ಟು ಪರ್ಚೇಸ್ ಮಾಡಕ್ ಆಗದೆ ಇರೋರು ಲೀಸ್ ಮೇಲೆ ಮಷಿನ್ಸ್ ತಗೊಂಬಂದಿಟ್ಟು ಇಷ್ಟು ವರ್ಷ 1 year 2 years ಆ ಮಷಿನ್ ಯೂಸ್ ಮಾಡಿ ಮತ್ತೆ ವಾಪಸ್ ಸೇಮ್ ಓನರ್ಗೆ ಕೊಡ್ತಾರೆ. ಸೊ ಆ ರೀತಿ ನೀವು ಲೀಸ್ ಹೋಲ್ಡ್ ಏನಾದ್ರು ಇಕ್ವಿಪ್ಮೆಂಟ್ ಯೂಸ್ ಮಾಡಿದ್ರ ಅದನ್ನ ಕೊಡ್ಬೇಕು. ಮೇನ್ ಫ್ಯಾಕ್ಟ್ರಿ ಬಿಲ್ಡಿಂಗು ಲೀಸ್ ಮೇಲೆ ಇರ್ಬೋದ್ರಿ, ದೊಡ್ಡ ಫ್ಯಾಕ್ಟ್ರಿ ಬಿಲ್ಡಿಂಗ್ಸ್ ಏನಾದ್ರು ನೀವು ಲೀಸ್ ಮೇಲೆ ತಗೊಂಡಿದ್ರ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಬೇಕು. ನೆಕ್ಸ್ಟ್ ಸ್ಟೋರ್ ಕೀಪಿಂಗ್, ರಾ ಮೆಟೀರಿಯಲ್ ಸ್ಟೋರ್ ಮಾಡೋದಕ್ಕೊಂದು ರೂಮ್ ರೆಡಿ ಮಾಡಿರ್ತಿಲ್ಲ, ಅದಕ್ಕೊಬ್ಬ ಮನುಷ್ಯ ಇಟ್ಟಿರ್ತೀರಿ, ಪರ್ಸನ್ ಅಂತ ಇರ್ತಾರ ಸ್ಟೋರ್ ಕೀಪರ್ಸ್, ಅವ್ರ ಸ್ಯಾಲ್ರಿ. ಆಮೇಲೆ ಇಂಟರ್ನಲ್ ಟ್ರಾನ್ಸ್ಪೋರ್ಟ್ ಎಕ್ಸ್ಪೆನ್ಸಸ್, ಈಗ ಒಂದೊಂದು ಪ್ರೊಡಕ್ಷನ್ ಯೂನಿಟ್ ಹೆಂಗಿರ್ತಾವ, ಒಂದು ಸ್ಟೇಜ್ 1 ಪ್ರೊಡಕ್ಷನ್ ಯೂನಿಟ್ ಬೇರೆ, ಅದಾದ್ಮೇಲೆ 1 kilometer ಅದು ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಮತ್ತೊಂದು ಪ್ರೊಡಕ್ಷನ್ ಯೂನಿಟ್ ಇರುತ್ತೆ. ಸೊ ಒಂದು ಪ್ರೊಡಕ್ಷನ್ ಯೂನಿಟ್ ಇದೆ ಇನ್ನೊಂದು ಪ್ರೊಡಕ್ಷನ್ ಯೂನಿಟ್ಗೆ ಪ್ರಾಡಕ್ಟ್ ನ ಸೇಲ್ ಮಾಡ್ಬೇಕಾರ ಅಥವಾ ಟ್ರಾನ್ಸ್ಪೋರ್ಟ್ ಮಾಡ್ಬೇಕಾದ್ರೆ ಏನಾದ್ರು ಚಾರ್ಜಸ್ ಇನ್ಕರ್ ಆಗಿದ್ರ ಅದನ್ನ ಇಲ್ಲಿ ಹಾಕ್ಬೇಕು. ನೆಕ್ಸ್ಟ್ ಕ್ಯಾಂಟೀನ್ ಎಕ್ಸ್ಪೆನ್ಸಸ್, ಫ್ಯಾಕ್ಟ್ರಿ ವರ್ಕರ್ಸ್ ಕ್ಯಾಂಟೀನ್ ಫೆಸಿಲಿಟಿ ಕೊಡಬೇಕ್ರಿ, ಎಲ್ಲರೂ ಟಿಫನ್ ತೊಗೊಂಬರ್ತಾರೆ ಅಂತ ಹೇಳಕ್ಕಾಗಲ್ಲ, ಎಮರ್ಜೆನ್ಸಿ ಟೈಮಲ್ಲಿ ಆದ್ರೂ ಬೇಕು. ಸೊ ಆ ರೀತಿ ಕ್ಯಾಂಟೀನ್ ಫೆಸಿಲಿಟಿ ಕೊಟ್ಟಿದ್ರ ಅದರ ಎಕ್ಸ್ಪೆನ್ಸಸ್. ನೆಕ್ಸ್ಟ್ ಟೆಲಿಫೋನ್ ಎಕ್ಸ್ಪೆನ್ಸಸ್ ಗೊತ್ತೇ ನಿಮ್ಗೆ. ಟೈಮ್ ವೇಜಸ್, ಅಕಸ್ಮಾತ್ ನೀವೇನಾದ್ರು ಫ್ಯಾಕ್ಟ್ರಿ ವರ್ಕರ್ಸ್ಗೆ ಬೇಸ್ಡ್ ಆನ್ ಟೈಮ್ ಬೇಸ್ ಮೇಲೆ ನೀವು ವೇಜಸ್ ಪೇ ಮಾಡ್ತಿದ್ರೆ ಅದನ್ನ ಹಾಕ್ಬೇಕು. ಆಮೇಲೆ ಟ್ರೈನಿಂಗ್ ಟು ವರ್ಕರ್ಸ್, ಅದಕ್ಕೆ ಏನಾದ್ರು ಕಾಸ್ಟ್ ಇನ್ಕರ್ ಮಾಡೋ ಟ್ರೈನಿಂಗ್ ಕೊಡೋದಕ್ಕೆ ಫಸ್ಟ್ ನ್ಯೂ ಇರ್ತಾರೆ, ಫ್ರೆಶರ್ಸ್ ಇರ್ತಾರೆ, ಅವ್ರಿಗೆ ಟ್ರೈನಿಂಗ್ ಕೊಡ್ಬೇಕಲ್ಲ, ಸೊ ಆ ಟ್ರೈನಿಂಗ್ ಕಾಸ್ಟ್. ಆಮೇಲೆ ಡಿಫೆಕ್ಟಿವ್ ವರ್ಕ್, ಈಗ ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಪ್ರತಿ ಸತನು 100% ರಿಸಲ್ಟ್ ಬರ್ತ ಅಂತ ಹೇಳಕ್ಕಾಗಲ್ಲ. ಏನೋ ಹೊಸ ಡಿಸೈನ್ ತಗೊಂಡ್ಬಂದಿರ್ತಾರೆ, ಹೊಸ ಪ್ರಾಡಕ್ಟ್ ತಗೊಂಡ್ಬಂದಿರ್ತಾರೆ, ನಾಲೆಜ್ ಇರಲ್ಲ. ಸೊ 1 or 2 ಪ್ರಾಡಕ್ಟ್ ವೇಸ್ಟ್ ಆಗ್ತಾವಲ್ಲ ಅಷ್ಟು ಹಾಕ್ತಾರೆ. ಆ ರೀತಿ ಏನಾದ್ರು ವೇಸ್ಟ್ಫುಲ್ ಪ್ರಾಡಕ್ಟ್ ಇದ್ರೆ ಇಲ್ಲಿ ಹಾಕ್ಬೇಕು. ಸೊ ಈ ಬಂದಂತ ಟೋಟಲ್ ಅಮೌಂಟ್ ಅಲ್ಲಿ ಏನ್ ಮಾಡ್ಬೇಕು, ಸೇಲ್ ಆಫ್ ಸ್ಕ್ರಾಪ್ ಅಂದ್ರೆ ವೇಸ್ಟ್ಫುಲ್ ಅದಲ್ಲ, ಲಾಸ್ಟ್ ಫಿನಿಶ್ಡ್ ಗೂಡ್ಸ್ ಅಲ್ಲೇ ಸೇಲ್ ಆಫ್ ಸ್ಕ್ರಾಪ್ ಅಂದ್ರೆ ಉಳಿದಂತ ಲಾಸ್ಟ್ ಮಟೀರಿಯಲ್ಸ್ ಏನ್ ಉಳಿಯುತ್ತಲ್ಲ ವೇಸ್ಟ್ಫುಲ್ ಮಟೀರಿಯಲ್ಸ್. ಈಗ ಊಟ ತಗೊಂಡ್ ಬಂದಿರ್ತೀರಿ, ಒಂದ್ ಬೆಂಚ್ ರೆಡಿ ಮಾಡ್ತಿರ್ತೀರಿ, ಅದಾಗ ವೇಸ್ಟ್ಫುಲ್ ಥಿಂಗ್ಸ್ ಉಳಿತದಲ್ಲ, ಏನ್ ವೇಸ್ಟ್ ಉಳಿತಾರಿ, ಮೇ ಬಿ ಅವಲ್ಲ ಸೈಜ್ ಕಟ್ ಮಾಡ್ಬೇಕಾದ್ರೆ ಸಮ್ ಆಫ್ ದ ಪೋರ್ಷನ್ ವಿಲ್ ಬಿ ಲೆಫ್ಟ್. ಇಷ್ಟು ದೊಡ್ಡ ಫ್ಲೈವುಡ್ ತಗೊಂಡಿರ್ತೀರಿ, ಅದ್ರಲ್ಲೇನೋ ಒಂದು ಇಷ್ಟೇ ಸೈಜ್ ಹೇಳ್ತಾರೆ, ಆ ಸೈಜ್ ಕಟ್ ಮಾಡಿರ್ತೀವಿ, ನೆಕ್ಸ್ಟ್ ಉಳಿದಿರ್ತದಲ್ಲ ಅದಕ್ಕೆ ಏನಂತಾರೆ ಸೇಲ್ ಆಫ್ ಸ್ಕ್ರಾಪ್ ಅಂತ ಕರೀತಾರೆ. ಅದನ್ನೆಲ್ಲ ಲೆಸ್ ಮಾಡಿರ್ಬೇಕು. ಲೆಸ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತಾ, ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಸಿಗುತ್ತೆ. ಸೊ ಅದ್ರಲ್ಲಿ ಮತ್ತೆ ಆ್ಯಡ್ ಮಾಡ್ಬೇಕಂದ್ರೆ ವರ್ಕ್ ಇನ್ ಪ್ರೋಗ್ರೆಸ್. ಸಿ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಸ್ಟಿಲ್ ದ ವರ್ಕ್ ಈಸ್ ಗೋಯಿಂಗ್ ಆನ್, ಅಂದ್ರೆ ಇನ್ನೂ ಸ್ವಲ್ಪ ಪ್ರೊಡಕ್ಷನ್ ಅಲ್ಲಿ ಇನ್ನೊಂದು ಸ್ವಲ್ಪ ಪ್ರಾಡಕ್ಟ್ ರೆಡಿ ಆಗಿದಾವ, ಇನ್ನು ಅರ್ಧ ರೆಡಿ ಆಗಿ ಅರ್ಧ ಉಳಿದಿರ್ತಾವಲ್ಲ, ಆ ರೀತಿ ಏನಾದ್ರು ವರ್ಕ್ ಇನ್ ಪ್ರೋಗ್ರೆಸ್, ಆ ರೀತಿ ಪ್ರಾಡಕ್ಟ್ಸ್ ಏನಾದ್ರು ಇದ್ರೆ ಅದ್ರದ್ದು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಅಂದ್ರೆ ಈ ವರ್ಷದ್ದು. ಸಿ ಒಮ್ಮೆ ಟೈಮ್ ಗ್ಯಾಪ್ ಆಗುತ್ತೆ, ಟೈಮ್ ಇರಲ್ಲ. ಈ ವರ್ಷ ನೀವು 1000 ಯೂನಿಟ್ಸ್ ರೆಡಿ ಮಾಡತ್ತೀವಿ, ಸೊ ಈ 1000 ಅಲ್ಲಿ 800 ಯೂನಿಟ್ಸ್ ಪೂರ್ತಿ ಕಂಪ್ಲೀಟ್ ಆಗಿ ರೆಡಿ ಆಗಿದಾವೆ, ಪೂರ್ತಿ ಫಿನಿಶ್, ಈ ಬೆಂಚ್ ಪೂರ್ತಿ ರೆಡಿ ಆಗಿದೆ. ಬಟ್ ಅದರಲ್ಲಿ ಒಂದು ಅಟ್ಲೀಸ್ಟ್ 500 or 300 ಬೆಂಚಸ್ ಅಲ್ಲಿ ಮೇ ಬಿ ನಟ್ ಬೋಲ್ಟ್ ಹಾಕಿಲ್ಲ, ನಾವು ಪೂರ್ತಿಯಾಗಿ ರೆಡಿ ಆಗಿಲ್ಲ, ಅರ್ಧ ರೆಡಿ ಅದ, ಡಿಸೈನ್ ರೆಡಿ ಅದ, ಎಲ್ಲ ಕಟ್ ಮಾಡ್ಕೊಂಡು ರೆಡಿ ಆಗಿರ್ತೀವಿ, ಜಸ್ಟ್ ಅದನ್ನ ಜೋಡಿಸೋದು ಅಷ್ಟೇ ವರ್ಕ್ ಅದ. ಈ ರೀತಿ ಪ್ರಾಡಕ್ಟ್ಸ್ ಏನಾದ್ರು ಇದ್ರೆ ಅದನ್ನೆಲ್ಲ ಆ್ಯಡ್ ಮಾಡಿ. ನೆಕ್ಸ್ಟ್ ಅದರೊಳಗೆ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ನ ಲೆಸ್ ಮಾಡಬೇಕು. ಲಾಸ್ಟ್ ಇಯರ್ ಕ್ಲೋಸಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಈ ವರ್ಷದ್ದು ಓಪನಿಂಗ್ ವರ್ಕ್ ಇನ್ ಪ್ರೋಗ್ರೆಸ್ ಆಗುತ್ತಾ, ಅರ್ಥ ಆಗತ್ತರಿ. ಮತ್ತೆ ಈ ವರ್ಷ ಏನಾದ್ರು ಉಳಿದಿದ್ರ ಈ ರೀತಿ ಅರ್ಧ ಗೂಡ್ಸ್ ನ ಪ್ರೊಡ್ಯೂಸ್ ಮಾಡಿ ಇಟ್ಟಂತ ಗೂಡ್ಸ್ ಏನಾದ್ರು ಇದ್ರೆ ಅದನ್ನ ಲೆಸ್ ಮಾಡಿರ್ಬೇಕು, ಯಾಕಂದ್ರೆ ಇದು ನೆಕ್ಸ್ಟ್ ಇಯರ್ ಮತ್ತೆ ನಾವು ಓಪನಿಂಗ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ವಾಟ್ ವಿಲ್ ಗೆಟ್ ವರ್ಕ್ ಕಾಸ್ಟ್, ಇಲ್ಲಿವರೆಗೂ ಅರ್ಥ ಆಯ್ತ್ರಿ. ಇವು ಅಡ್ಮಿನಿಸ್ಟ್ರೇಟಿವ್ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಓವರ್ ನಿಮ್ಗೆ ಗೊತ್ತೇ ಆಗ್ತದೆ, ನಾವು ಎಕ್ಸ್ಪ್ಲೇನ್ ಮಾಡ್ಬೇಕು. ಸಿ ಅಡ್ಮಿನಿಸ್ಟ್ರೇಟಿವ್, ನೆಕ್ಸ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಆಡ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸ್ ಅಲ್ಲಿ ರೆಂಟ್ ಅಂಡ್ ರೇಟ್ಸ್, ಆಫೀಸ್ ಬಿಲ್ಡಿಂಗ್, ಮೇನ್ ಆಫೀಸ್ ಬಿಲ್ಡಿಂಗ್ ರೆಂಟ್, ಆಮೇಲೆ ಸ್ಯಾಲರೀಸ್ ಗಿವನ್ ಟು ದಿ ಬ್ಲೂ ಕಲರ್ ವರ್ಕರ್ಸ್, ಏನಾದ್ರಿ ಆಮೇಲೆ ಸ್ಯಾಲರೀಸ್ ಗಿವನ್ ಟು ದಿ ಬ್ಲೂ ಕಲರ್ ವರ್ಕರ್ಸ್ ಸ್ಯಾಲರಿ ಪೇ ಮಾಡಿರ್ತೀರಿ ಅದು. ಕ್ಲೀನಿಂಗ್ ಅಂಡ್ ಪೇಂಟಿಂಗ್ ಆಫ್ ಆಫೀಸ್ ಬಿಲ್ಡಿಂಗ್, ಆಫೀಸ್ ಕ್ಲೀನ್ ಮಾಡೋದು ಕ್ಲೀನರ್ಸ್ ಇರ್ತಾರ ಅವರಿಗೆ, ದಟ್ ಈಸ್ ಪ್ಯೂನ್ ಸ್ಯಾಲರಿ. ಡೈರೆಕ್ಟರ್ಸ್ ಮೀಟಿಂಗ್ ಎಕ್ಸ್ಪೆನ್ಸಸ್, ಸಿ ಒಂದು ಮೀಟಿಂಗ್ ಅರೇಂಜ್ ಮಾಡ್ಬೇಕಾದ್ರೆ ಅವರಿಗೆ ವಾಟರ್ ಬಾಟಲ್ ಕೊಡಬೇಕು, ಸ್ನಾಕ್ಸ್ ಅರೇಂಜ್ ಮಾಡಬೇಕು, ಇದಕ್ಕೆಲ್ಲ ಕಾಸ್ಟ್ ಬರ್ತಲ್ಲ, ಸೊ ಆ ಕಾಸ್ಟ್.
ಆಮೇಲೆ ಸ್ಯಾಲರೀಸ್ ಆಫ್ ಆಫೀಸ್ ಕ್ಲರ್ಕ್ ಮತ್ತು ಆಫೀಸ್ ಸ್ಟಾಫ್ ಮೇ ಬಿ ಆಫ್ ಅಕೌಂಟೆಂಟ್ ಆಗಿರ್ಬೋದು, ಮ್ಯಾನೇಜರ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ಎಂಪ್ಲಾಯೀಸ್ ಸ್ಯಾಲರಿ ಆಗಿರ್ಬೋದು, ಇದನ್ನೆಲ್ಲ ಇಲ್ಲಿ ಆ್ಯಡ್ ಮಾಡಬೇಕು. ಆಮೇಲೆ ಎಮ್ ಡಿ ರೆಮ್ಯುನರೇಷನ್, ಎಮ್ ಡಿ ಸಿಇಒ ರೆಮ್ಯುನರೇಷನ್ ಆ್ಯಡ್ ಮಾಡಬೇಕು. ರಿಪೇರ್ಸ್ ಅಂಡ್ ರಿನ್ಯೂವಲ್ಸ್ ಆಫ್ ಆಫೀಸ್ ಪ್ರಿಮೈಸಸ್, ಆಫೀಸ್ ಬಿಲ್ಡಿಂಗ್ ಅಲ್ಲಿ ಏನಾದ್ರು ರಿಪೇರ್ಸ್ ಮಾಡಿದ್ರು, ಈಗ ಫ್ಯಾನ್ ರಿಪೇರ್ ಮಾಡಿರ್ತಾರ, ಇಲ್ಲ ಪಿ ಸಿ ರಿಪೇರ್, ಕಂಪ್ಯೂಟರ್ಸ್ ರಿಪೇರ್ ಮಾಡಿರ್ತಾರ, ಚೇರ್ಸ್ ಆಗಿರ್ಬೋದು, ಹೊಸ ಚೇರ್ಸ್ ತಗೊಂಡ್ಬಂದಿಟ್ಟಿರ್ಬೋದು, ಇಲ್ಲ ಹಳೆ ಟೇಬಲ್ ಅಥವಾ ಹಳೆ ಚೇರ್ ರಿಪೇರ್ ಮಾಡಿ ಇಟ್ಟಿರ್ಬೋದು. ಆ ರೀತಿಯ ಎಕ್ಸ್ಪೆನ್ಸಸ್ ಇದ್ರೆ ಇಲ್ಲ ಆ್ಯಡ್ ಮಾಡಬೇಕು. ಆಮೇಲೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಆನ್ ಆಫೀಸ್ ಎಕ್ಸಿಕ್ಯೂಟಿವ್ಸ್. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸಸ್ ಅಂದ್ರೆ ಒಂದೊಂದು ಕಂಪ್ನಿದವ್ರು ಪಿಕ್ನಿಕ್ ಅರೇಂಜ್ ಮಾಡ್ತಾರೆ, ಫ್ಯಾಕ್ಟ್ರಿ ವರ್ಕರ್ಸ್ ಎಂಪ್ಲಾಯಿಗೆ, ಆಫೀಸ್ ಎಂಪ್ಲಾಯೀಸ್ಗೆ ಪಿಕ್ನಿಕ್ ಅರೇಂಜ್ ಮಾಡೋದಾಗಿರ್ಬೋದು, ಇಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರ, ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾರೆ ಆಫೀಸಲ್ಲಿ, ಯಾವ್ದು ಫೆಸ್ಟಿವಲ್ ಸೆಲೆಬ್ರೇಷನ್ ಮಾಡಿರ್ತಾರ, ಇದೊಂದು ಎಂಟರ್ಟೈನ್ಮೆಂಟ್ ಆಫೀಸ್ ಬಿಲ್ಡಿಂಗ್ ದವರಿಗೆ. ಸೊ ಆ ರೀತಿ ಏನಾದ್ರು ಎಕ್ಸ್ಪೆನ್ಸಸ್ ಮಾಡಿದ್ರ ಅದನ್ನ ಆ್ಯಡ್ ಮಾಡಬೇಕು. ಬೋನಸ್ ಕಮಿಷನ್ ಕೊಟ್ಟಿದ್ರ ಅದು. ಆಮೇಲೆ ಓವರ್ ಟೈಮ್ ಸ್ಯಾಲರೀಸ್ ಟು ಆಫೀಸ್ ಸ್ಟಾಫ್, ಆಫೀಸಲ್ಲಿ ಓವರ್ ಟೈಮ್ ಮಾಡೋರು ಇರ್ತಾರೆ, 10 to 5 ಅಷ್ಟೇ ಅಲ್ಲ, ಮೇ ಬಿ 7 ವರೆಗೂ ಮಾಡೋರು ಇರ್ತಾರ. ಹಾರ್ಡ್ಲಿ ಮೇ ಬಿ ಅಕೌಂಟೆಂಟ್ ಮಾಡ್ತಾರೆ ಈ ರೀತಿ ವರ್ಕ್ ಓವರ್ ಟೈಮ್, ಅಕೌಂಟೆಂಟ್ ಮತ್ತು ಆಡಿಟರ್ಸ್ ಓವರ್ ಟೈಮ್ ವರ್ಕ್ ಮಾಡ್ತಿರ್ತಾರೆ, ಅವ್ರಿಗೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟಿದ್ರ ಅದನ್ನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಆಮೇಲೆ ಲೈಟಿಂಗ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟೀಸ್ ಏನೇ ಕೊಟ್ಟಿದ್ರು, ಅದಕ್ಕೆ ಏನೇ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದ್ರು ಅದೆಲ್ಲ ಎಕ್ಸ್ಪೆನ್ಸಸ್ ಆಫೀಸ್ ಬಿಲ್ಡಿಂಗ್ ಅಲ್ಲಿ ಹಾಕಬೇಕು. ಆಫೀಸ್ ಓವರ್ ಹೆಡ್, ಲೀಗಲ್ ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ, ಟೆಲಿಫೋನ್ ಚಾರ್ಜಸ್, ಆಡಿಟ್ ಫೀಸ್. ಇಂಟರ್ನಲ್ ಆಡಿಟ್ ಇದ್ರೆ ದರ್ ಇಸ್ ನೋ ನೆಸೆಸರಿ, ಇಂಟರ್ನಲ್ ಆಡಿಟ್ ಇದ್ರೆ ಫೀಸ್ ಕೊಡ್ಬೇಕಾಗಿಲ್ಲ, ಅವ್ರಿಗೆ ಸ್ಯಾಲರಿನೇ ಕೊಟ್ಟಿರ್ತೀವಿ. ಬಟ್ ಎಕ್ಸ್ಟರ್ನಲ್ ಆಡಿಟ್ ಇದ್ರೆ ಹೊರಗಡೆಯಿಂದ ಆಡಿಟರ್ಸ್ ಕರೆಸಿ ಆಡಿಟ್ ಮಾಡಿಸಿದ್ರೆ ಅದ್ರ ಫೀಸ್ನ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಹಾಕಬೇಕು. ಬ್ಯಾಂಕ್ ಚಾರ್ಜಸ್, ಬ್ಯಾಂಕಿಂದ ನೀವು ಲೋನ್ ತಗೊಂಡಿದ್ರ ಅದಕ್ಕೆ ಚಾರ್ಜಸ್ ಹಾಕಿರ್ತಾರಲ್ಲ, ಅಥವಾ ನಿಮ್ಮ ಇಕ್ವಿಪ್ಮೆಂಟ್ಸ್ನ, ಪ್ರೀಶಿಯಸ್ ಇಕ್ವಿಪ್ಮೆಂಟ್ಸ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟಿರ್ತೀರಿ, ಇಂಪಾರ್ಟೆಂಟ್ ಫೈಲ್ಸ್ ಆಗಿರ್ಬೋದು, ಬಾಂಡ್ ಪೇಪರ್ನ ತಗೊಂಡಲ್ಲಿ ಬ್ಯಾಂಕ್ ಲಾಕರಲ್ಲಿ ಇಟ್ಟಿರ್ತೀರಲ್ಲ, ಅದ್ರ ಚಾರ್ಜಸ್ ಹಾಕ್ಬೇಕಿದೆ. ಆಮೇಲೆ ಡಿಪ್ರಿಸಿಯೇಷನ್ ಆಫ್ ಫರ್ನಿಚರ್ ಅಂಡ್ ಇಕ್ವಿಪ್ಮೆಂಟ್ಸ್ ಆನ್ ಬಿಲ್ಡಿಂಗ್, ಆಫೀಸ್ ಬಿಲ್ಡಿಂಗ್ ಡಿಪ್ರಿಸಿಯೇಷನ್, ಆಮೇಲೆ ಆಫೀಸಲ್ಲಿ ಯೂಸ್ ಮಾಡೋಂಥ ಫರ್ನಿಚರ್ ಡಿಪ್ರಿಸಿಯೇಷನ್, ಮತ್ತು ಅಲ್ಲಿ ಏನೋ ಸಣ್ಣ ಸಣ್ಣ ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡಿದ್ರೆ ಅದಕ್ಕೂ ಡಿಪ್ರಿಸಿಯೇಷನ್ ಹಾಕಿ ಇಲ್ಲ ಆ್ಯಡ್ ಮಾಡಬೇಕು. ಸೊ ಆಫ್ಟರ್ ದ್ಯಾಟ್ ವಾಟ್ ಯು ವಿಲ್ ಗೆಟ್, ಇದನ್ನ ಆಫೀಸ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಏನು ಟೋಟಲ್ ಕಾಸ್ಟ್ ಬರ್ತಲ್ಲ, ಟೋಟಲ್ ಅಮೌಂಟ್ ಅನ್ನು ವರ್ಕ್ ಕಾಸ್ಟ್ ಅಲ್ಲಿ ಆ್ಯಡ್ ಮಾಡಬೇಕು. ವರ್ಕ್ ಕಾಸ್ಟ್ ಅಲ್ಲಿ ಆ್ಯಡ್ ಮಾಡ್ಕೊಂಡು ನಿಮ್ಗೆ ಏನು ಸಿಗುತ್ತಾ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಸಿಗುತ್ತಾ. ಸೊ ಅದ್ರಲ್ಲಿ ಮತ್ತೇನು ಆ್ಯಡ್ ಮಾಡಬೇಕು, ಏನಾಯ್ತ್ರಿ ಅದರಲ್ಲಿ ನೆಕ್ಸ್ಟ್ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್, ಟೋಟಲ್ ಗೂಡ್ಸ್ ರೆಡಿ ಆಗಿರ್ತಾವೆ, 1000 ಯೂನಿಟ್ಸ್ ರೆಡಿ ಮಾಡಿರಿ, ಅದ್ರಲ್ಲಿ ಜಸ್ಟ್ 800 ಸೆಲ್ ಮಾಡಕ್ಕೆ ರೆಡಿ ಇಟ್ಟಿರಿ, ಇನ್ನು 200 ಸೆಲ್ ಮಾಡೇ ಇಲ್ಲ, ನಿಮ್ಮ ಹತ್ರ ಅದೆಲ್ಲ ಸ್ಟಾಕ್. ಸೊ ಲಾಸ್ಟ್ ಇಯರ್ ಕ್ಲೋಸಿಂಗ್ ಸ್ಟಾಕ್, ಈ ವರ್ಷದ ಓಪನಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗುಡ್ಸ್, ರೆಡಿ ಟು ಸೆಲ್ ಗೂಡ್ಸ್ ಏನಿರ್ತಾವಲ್ಲ ಅದನ್ನೆಲ್ಲ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಪರ್ಚೇಸ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಗುಡ್ಸ್, ನೀವು ಅದನ್ನ ಬಿಟ್ಟು ಬೇರೆ ರೀತಿ ಗೂಡ್ಸ್ನ ಏನಾದ್ರು ಪರ್ಚೇಸ್ ಮಾಡಿದ್ರ ವಿಚ್ ಈಸ್ ಸಿಮಿಲರ್ ಟು ಯುವರ್ ಬಿಸ್ನೆಸ್, ನಿಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂತ ನಿಮ್ಮ ಪ್ರಾಡಕ್ಟ್ಗೆ ಸೇಮ್ ಪ್ರಾಡಕ್ಟ್ಸ್ ನೀವು ಹೊರಗಡೆಯಿಂದ ಏನಾದ್ರು ಪರ್ಚೇಸ್ ಮಾಡಿದ್ರ ಅದನ್ನ ಆ್ಯಡ್ ಮಾಡಬೇಕು. ಸೊ ಅದ್ರಲ್ಲಿ ಮತ್ತೇನು ಲೆಸ್ ಮಾಡ್ತೀರಿ, ಸೇಮ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಫಿನಿಶ್ಡ್ ಗೂಡ್ಸ್, ಈ ವರ್ಷದ ಲಾಸ್ಟ್ ಇಯರ್ ಎಂಡಿಗೆ ಏನಾದ್ರು ಗೂಡ್ಸ್ ಅನ್ಸೋಲ್ಡ್ ಗೂಡ್ಸ್ ಇರ್ತಾವಲ್ಲ, ಸೆಲ್ ಆಗದೆ ಇರುವಂತ ಗೂಡ್ಸ್ ಏನಾದ್ರು ಉಳಿದಿದ್ರೆ ಅದನ್ನೆಲ್ಲ ಲೆಸ್ ಮಾಡಿರ್ಬೇಕು. ನೆಕ್ಸ್ಟ್ ಇದ್ರಲ್ಲಿ ಮತ್ತೇನು ಆ್ಯಡ್ ಮಾಡಬೇಕು, ಸೆಲ್ಲಿಂಗ್ ಅಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಸ್, related to the sales, commission to the salesman salary, showroom rent, ಅದನ್ನ ಎಕ್ಸಿಬಿಷನ್ ಮಾಡೋಕೆ ಒಂದು ಪ್ರಾಡಕ್ಟ್ನ ಎಕ್ಸಿಬಿಟ್ ಮಾಡೋದಕ್ಕೆ ಒಂದು ಶೋರೂಮ್ ರೆಡಿ ಮಾಡಿರ್ತೀರಿ, ಅದ್ರ ರೆಂಟು, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಆಫ್ ಸೇಲ್ಸ್ಮನ್, ಮನೆಗೆ ಹೋಗಿ ಸೇಲ್ಸ್ ಮಾಡೋದು ಅವ್ರ ಎಕ್ಸ್ಪೆನ್ಸಸ್ ಇನ್ಕರ್ ಮಾಡಿರ್ತಾರೆ, ಅವ್ರಿಗೆ ಸ್ಯಾಲ್ರೀಸು ಅಥವಾ ಅವ್ರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು, ಅಡ್ವರ್ಟೈಸಿಂಗ್, ಟಿವಿಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿರೋ, ಪೇಪರಲ್ಲಿ ಕೊಡ್ತಿರೋ, ಒಬ್ರು ಎಲ್ಲ ಕಡೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ಅದ್ರ ಕಾಸ್ಟ್, ಬ್ಯಾಡ್ ಡೆಟ್ಸ್, ರಿಕವರ್ ಆಗದೆ ಇರುವಂತ ಅಮೌಂಟ್, ಸೇಲ್ ಮಾಡಿರ್ತೀರಿ ಬಟ್ ನಿಮ್ಗೆ ಅಮೌಂಟ್ ಬಂದಿರಲ್ಲ, ಆ ರೀತಿ ಅಮೌಂಟ್ ಏನಾದ್ರು ಇದ್ರೆ. ಆಮೇಲೆ ಡೆಲಿವರಿ ವ್ಯಾನ್, ನೀವು ಗೂಡ್ಸ್ನ ಡೆಲಿವರಿ ಮಾಡೋದಕ್ಕೆ ವೆಹಿಕಲ್ ಯೂಸ್ ಮಾಡಿರ್ತಿರಲ್ಲ ಅದರ ಡಿಪ್ರಿಸಿಯೇಷನ್. ದಟ್ ಕಲೆಕ್ಷನ್ ಚಾರ್ಜಸ್, ಬ್ಯಾಡ್ ಡೆಟ್ಸ್ ಕಲೆಕ್ಟ್ ಮಾಡೋದಕ್ಕಂತಾನೆ ಸಪ್ರೇಟ್ ಪರ್ಸನ್ನ ನೀವು ಅಪಾಯಿಂಟ್ ಮಾಡಿದ್ರೆ ಆ ಪರ್ಸನ್ ಸ್ಯಾಲ್ರಿ ಇಲ್ಲಿ ಅಥವಾ ಅವ್ನಿಗೆ ಕಮಿಷನ್ ಕೊಡ್ತಿರೋ, ಸ್ಯಾಲ್ರಿ ಕೊಡ್ತಿರೋ, ಏನೇ ಕೊಟ್ಟು ಅದಕ್ಕೆ ಅಥವಾ ಕಲೆಕ್ಷನ್ ಮಾಡೋದಕ್ಕೆ ಏನಾದ್ರು ಅವಾಗ ಚಾರ್ಜಸ್ ನಿಮಗೆ ಹಾಕಿದ್ರ ಆ ಚಾರ್ಜಸ್ ಇಲ್ಲಿ ಆ್ಯಡ್ ಮಾಡಬೇಕು.
carriage outward the first materials na ಮುನ್ಸಿಪಲ್ ಇಂದ ಏನ್ ಲೋಕಲ್ ಟ್ಯಾಕ್ಸ್ ಅವರಿಗೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ನೀವು ಟ್ಯಾಕ್ಸ್ ಕೊಟ್ರಿ, ಇಲ್ಲಿ ಈ ಮಟೀರಿಯಲ್ಸ್ ನ ಹೊರಗಡೆ ಸೆಲ್ ಮಾಡೋದಕ್ಕೆ ಮತ್ತೆ ಮುನ್ಸಿಪಲ್ ಟ್ಯಾಕ್ಸ್ ಕೊಡ್ಬೇಕು, ಅದು ಕ್ಯಾರೇಜ್ ಔಟ್ವರ್ಡ್. ಆಮೇಲೆ ಪ್ಯಾಕಿಂಗ್ ಎಕ್ಸ್ಪೆನ್ಸಸ್, ಅದಕ್ಕೆ ಏನ್ ಪ್ಯಾಕ್ ಮಾಡೋದಕ್ಕೆ ಏನ್ ಮಟೀರಿಯಲ್ಸ್ ಯೂಸ್ ಮಾಡ್ತಿಲ್ಲ ಅದರ ಎಕ್ಸ್ಪೆನ್ಸಸ್. ವೇರೋಸ್ ರೆಂಟ್, ಅದಕ್ಕೆ ಏನಾದ್ರು ಸೇಲ್ಸ್ ಮಾಡೋದಕ್ಕೆ ಫಿನಿಶ್ಡ್ ಗೂಡ್ಸ್ ನ ಕ್ಯಾಪ್ ಮಾಡೋದಕ್ಕೆ ಗೋಡೌನ್ ಮಟೀರಿಯಲ್ಸ್ ಇಟ್ಟಿರ್ತೀರಲ್ರಿ ಗೋಡೌನ್ನಾಗ, ಆ ಗೋಡೌನ್ ರೆಂಟ್. ರಿಪೇರ್ಸ್ ಅಂಡ್ ಮೇಂಟೆನೆನ್ಸ್ ಆಫ್ ಗೋಡೌನ್, ನಿಮ್ದು ಅಲ್ಲಿ ಗೋಡೌನ್ ಅಲ್ಲಿ ಏನಾದ್ರು ರಿಪೇರ್ ಮಾಡಿದ್ರ ಅಥವಾ ಪೇಂಟಿಂಗ್ ಮಾಡಿದ್ರ ಅಥವಾ ಡೋರ್ಸ್ ಅಲ್ಲಿ ಏನಾದ್ರು ರಿಪೇರ್ಸ್ ಮಾಡಿದ್ರ ಅದ್ರದ್ದು ಅಮೌಂಟ್ ಹಾಕ್ಬೇಕು. ಡೆಲಿವರಿ ವ್ಯಾನ್ ಏನಾದ್ರು ರಿಪೇರ್ಸ್ ಇದ್ರ ವೆಹಿಕಲ್ ರಿಪೇರಿ, ಸಪ್ಲೈಗ್ ಅಂತ ಯೂಸ್ ಮಾಡ್ತಿರುವಂತ ವೆಹಿಕಲ್ಸ್ ಅಷ್ಟೇ ಅದ್ರದ್ದು ಏನಾದ್ರು ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದ್ರ. ಆಮೇಲೆ ಕಾಸ್ಟ್ ಆಫ್ ಪ್ರಿಂಟಿಂಗ್, ಪ್ರೈಸ್ ಲಿಸ್ಟ್, ಕೆಟಲಾಗ್ಸ್. ಕೆಟಲಾಗ್ ರೆಡಿ ಮಾಡಿರ್ತೀರಲ್ರಿ ನಿಮ್ ಪ್ರಾಡಕ್ಟ್, ಕೆಟಲಾಗ್ ರೆಡಿ ಮಾಡ್ತೀರಿ ನಿಮ್ ಪ್ರಾಡಕ್ಟ್ ಕೆಟಲಾಗ್, ಅದಕ್ಕೆ ಏನಾದ್ರು ಎಕ್ಸ್ಪೆನ್ಸಸ್, ಪ್ರಿಂಟಿಂಗ್ ಎಕ್ಸ್ಪೆನ್ಸ್ ಕೊಡ್ಬೇಕ್ರಿ. ಕೆಟಲಾಗ್ ಸುಮ್ಮನೆ ಪ್ರಿಂಟ್ ಮಾಡ್ಕೊಡಲ್ಲ, ಅದರ ಎಕ್ಸ್ಪೆನ್ಸಸ್. ಸೊ ಈ ರೀತಿ ಆಲ್ಮೋಸ್ಟ್ ಈ ಎಲ್ಲ ಎಕ್ಸ್ಪೆನ್ಸಸ್ ನ ನೀವು ಇದರಲ್ಲಿ ಆಡ್ ಮಾಡಬೇಕು. ಸೊ ಆಡ್ ಮಾಡಿದಾಗ ಏನ್ ಬರುತ್ತೆ, ಕಾಸ್ಟ್ ಆಫ್ ಸೇಲ್ಸ್. ಇದಷ್ಟೇ ಆಡ್ ಮಾಡಿ ಕಾಸ್ಟ್ ಆಫ್ ಸೇಲ್ಸ್ ಅಂತ ಹಾಕ್ರಿ. ಸೊ ಇದ್ರಲ್ಲಿ ಮತ್ತೇನು ಆಡ್ ಮಾಡ್ಬೋದು, ಕಾಸ್ಟ್ ಆಫ್ ಸೇಲ್ಸ್. ನಿಮ್ಗೆ ಸೇಲ್ಸ್ ಅಮೌಂಟ್ ಕೊಟ್ಟಿದ್ರ ಸೇಲ್ಸ್ ಅಲ್ಲಿ ಕಾಸ್ಟ್ ಆಫ್ ಸೇಲ್ಸ್ ಅಲ್ಲಿ ಲೆಸ್ ಮಾಡಿದ್ರೆ ನಿಮ್ಗೆ ಪ್ರಾಫಿಟ್ ಮತ್ತೆ ಲಾಸ್ ಸಿಗುತ್ತೆ. ಬಿಕಾಸ್ ಪ್ರಾಫಿಟ್ ಕೊಟ್ಟಿದ್ರೆ ಆಡ್ ಮಾಡ್ರಿ ಸೇಲ್ಸ್ ಸಿಗುತ್ತೆ, ಲಾಸ್ ಕೊಟ್ಟಿದ್ರೆ ಲೆಸ್ ಮಾಡ್ರಿ ಸೇಲ್ಸ್ ಅಮೌಂಟ್ ಸಿಗುತ್ತೆ. ಏನ್ ಡೌಟ್ ರೀ ಕಾಸ್ಟ್ ಶೀಟ್ ಅಲ್ಲಿ? ಏನ್ ಡೌಟ್ ಇಲ್ಲ? ಒಂದು ಪ್ರಾಬ್ಲಮ್ ತಗೋರಿ, ಸಾಲ್ವ್ ಮಾಡೋ ಪ್ರಾಬ್ಲಮ್. ಇಲ್ಲಿ ಫೈನಾನ್ಷಿಯಲ್ ಚಾರ್ಜಸ್ ಮತ್ತೆ ಇನ್ಕಮ್ಸ್ ಹೇಳಿನಲ್ಲ, ಬೇಸಿಕ್ ಪ್ರಿನ್ಸಿಪಲ್ಸ್ ಆಫ್ ಕಾಸ್ಟ್ ಅಕೌಂಟಿಂಗ್ ಅಂತ ಹೇಳ್ಬೇಕಾದ್ರೆ ಫೈನಾನ್ಷಿಯಲ್ ಚಾರ್ಜಸ್ ಯಾವುದು, ಫೈನಾನ್ಷಿಯಲ್ ಇನ್ಕಮ್ ಯಾವುದು, ಎಕ್ಸ್ಪೆನ್ಸ್ ಯಾವುದು ಅಂತ ಎಕ್ಸ್ಪ್ಲೇನ್ ಮಾಡಿನಲ್ಲ. ಆ ಎಲ್ಲ ಎಕ್ಸ್ಪೆನ್ಸ್ ಇನ್ಕಮ್ಸ್ ನ ಇದರಲ್ಲಿ ಆಡ್ ಮಾಡಬಾರ್ದು ಕಾಸ್ಟ್ ಶೀಟ್ ಅಲ್ಲಿ. ಡಿವಿಡೆಂಡ್, ಇಂಟ್ರೆಸ್ಟ್ ಪೇಡ್ ಟು ದ ಡಿಬೆಂಚರ್ಸ್ ಅಂತ ಆ ಥರದ್ದೆಲ್ಲ ಆಡ್ ಮಾಡಬಾರ್ದು. ಒಂದು ಪ್ರಾಬ್ಲಮ್ ತಗೋರಿ. ಫೈವ್ ಮಾರ್ಕ್ಸ್ ಪ್ರಾಬ್ಲಮ್ ಇದು, ಬರ್ಕೋರಿ ಜಲ್ದಿ. From the following particulars, problem ಬರ್ಕೋರಿ. From the following particulars, prepare cost sheet. ಸಾಲ್ವ್ ಮಾಡ್ಯಾರೇನ್ರಿ ಇದು? ಯಾವುದು 1 lakh ಅದ ಸಾಲ್ವ್ ಮಾಡ್ಯಾರ ಇದನ್ನ? ಇದು ಪ್ರಾಬ್ಲಮ್ ಎಲ್ಲರ ಹತ್ರ ಅದ ರೀ ಸೊಲ್ಯೂಷನ್. ಈ ಪ್ರಾಬ್ಲಮ್ ಸೊಲ್ಯೂಷನ್ ಎಷ್ಟು ಜನ ಹತ್ರ ಇಲ್ಲ? ಉಳಿದವ್ರು ಎಲ್ಲರ ಹತ್ರನೂ ಅದನ? raw material as on 1/4/2017 1 lakh amount to problem solution ಎಲ್ಲರ ಹತ್ರ ಅದ? ನೀವೆಲ್ಲರ ಹತ್ರ ಅದ? ನಿಮ್ಗೆ ಪ್ರಾಬ್ಲಮ್ ಅರ್ಥ ಆಗೈತಿ? ಅರ್ಥ ನೀವೇ ಆನ್ಸರ್ ಮಾಡತ್ತಿ. So okay, take on the problem from 9 silence. Break and write 5 marks problems. Mat ಬರ್ಕೋರಿ. From the following particulars, prepare cost sheet. From the following particulars, prepare the cost sheet and ಮಾತಾಡೋದು ಬಿಟ್ರೆ ಕೇಳಿಸು and show the sales value. Show the sales value. Particulars ಬರ್ಕೋರಿ. raw materials as on 1/4/2017 amount 1 lakh. Next, raw materials as on 31/3/2018
Raw materials as on 31st 3 2018 or 2017 ಬರ್ಕೊಂಡು 18 ಬರ್ಕೊಂಡು. So ಇದು 80,000. Next, work in progress. Amount of 80,000. 80,000. Next, work in progress. ಯಾರ ಹತ್ರ ಪ್ರಾಬ್ಲಮ್ ಅದ ಅವ್ರ ಹತ್ರ ಸೊಲ್ಯೂಷನ್ ಇದ್ದವರು ಪ್ಲೀಸ್ ಸೈಲೆನ್ಸ್ ಮಾಡ್ಕೊಂಡ. ಇಲ್ಲ ಈ ಪ್ರಾಬ್ಲಮ್ ನಾನು ಬೆಳೆಸ್ತೀನಿ, ಬಂದು ಬೋರ್ಡ್ ಮೇಲೆ ಸಾಲ್ವ್ ಮಾಡಿ ಇದ್ದವ್ರು, ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಹತ್ರ ಅದ ಇದು ಪ್ರಾಬ್ಲಮ್, ನೆಕ್ಸ್ಟ್ ಇದು ಬರುತ್ತೆ ಅಂತ ನಿಮ್ಮ ಫ್ರೆಂಡ್ಸ್ ಹೇಳ್ಬೇಡಿ. ನಾನು ಡಿಕ್ಟೇಟ್ ಮಾಡತ್ತೀನಿ, ಅವ್ರು ಬರ್ಕೋತ. ಇಲ್ಲ ಪ್ರಾಬ್ಲಮ್ ತಗೋರಿ, ಬಂದು ಸಾಲ್ವ್ ಮಾಡಿ ಮಾಡ್ತೀರಿ ಇದ್ದವ್ರು, ಪ್ರಾಬ್ಲಮ್ ಇದ್ದವ್ರು. ನೆಕ್ಸ್ಟ್, ವರ್ಕ್ ಇನ್ ಪ್ರೋಗ್ರೆಸ್ as on maintain silence as on 1/4/2017 40,000. Next, work in progress as on ಇನ್ನೊಂದು work in progress as on 31st 3 2018 64,000. Next, purchase of raw materials. Purchase of raw materials 5 lakh. Direct wages 2 lakh. Purchase of raw materials 5 lakh. Direct wages 2 lakh. Next, factory overhead. Factory overhead 80% of direct wages. 80% of direct wages. Next, administrative overhead 80% of direct wages. 80. Administrative overhead 60,000. Administrative overhead 60,000. Next, selling and distribution overhead 20,000. Administrative overhead 60,000. Next, selling and distribution overhead 20,000. Profit 20% on sales. I3, profit 20% on sales. Choppy salary. क्या हूँ choppy salary? Yes, caution for the target. Maintain silence. First heading number 3. First, direct materials, right? Direct materials first can add ಮಾಡ್ತೀರಿ.
opening stock of raw material. solve ಮಾಡಕ್ಕೆ ನಾನು ಬೈಕ್ ಸುಮ್ಮನೆ ನೋಡ್ಕೊಂಡು ಬರೆಯೋದಿಲ್ಲ ಹಂಗೆ ಬರ್ಕೊಂಡು ಹೋಗಿ opening stock of raw material. ಎಷ್ಟಾದರೆ ಅಮೌಂಟ್ opening stock raw material first ಅದ ನೋಡಿ raw material as on 1/4/2017 that is 1/4/2017 ಏನು ಅಮೌಂಟ್ ಅದ ನೋಡಿ ನಾನು ನಿಮ್ಗೆ ಅರ್ಥ ಆಗಲ್ಲ ಹಾಕಬೇಕು ಎಲ್ಲ ಕಡೆ ಹಾಕ್ಬೇಕಂತ ಮಸ್ತರಿ ಇಲ್ಲ ಜಸ್ಟ್ ಓಪನಿಂಗ್ ಸ್ಟಾಕ್ ಆಫ್ raw material ಹಾಕಿದ್ರೆ ಸಾಕು ಎಷ್ಟಾದರೆ ಅಮೌಂಟ್ 1 lakh. ನೆಕ್ಸ್ಟ್ ಪರ್ಚೇಸ್ ಅದ ನೋಡ್ರಿ ಏನಾರ ಎಕ್ಸ್ಟ್ರಾ raw materials ಪರ್ಚೇಸ್ ಮಾಡಿದಾರಿ ಆಡ್ ಅಂತ ಹಾಕಿ add purchase of raw materials. Yes, sorry. 5 lakh. Add ಮಾಡಿ ಅದು 6 lakh ಇದ್ರಲ್ಲಿ ಏನು ಲೆಸ್ ಮಾಡಬೇಕು ಕ್ಲೋಸಿಂಗ್ ಸ್ಟಾಕ್ ಲೆಸ್ closing stock of raw material. ಎಷ್ಟು ಅದರ ಅಮೌಂಟ್ ಎಷ್ಟು ಎಷ್ಟಾಯ್ತು 20,000. ಇದೇನಿದು ಮಟೀರಿಯಲ್ ಕನ್ಸರ್ನ್ ಇದಕ್ಕೆ ಏನಂತ ಹೇಳ್ತಾರ ಮಟೀರಿಯಲ್ ಕನ್ಸರ್ನ್ ಸಿ ಫಸ್ಟ್ ಏನ್ ಮಾಡಿದ್ರಿ ಡೈರೆಕ್ಟ್ ಮಟೀರಿಯಲ್ಸ್ ತಗೊಂಡ್ರಿ ಡೈರೆಕ್ಟ್ ಮಟೀರಿಯಲ್ಸ್ ಅಲ್ಲಿ ಫಸ್ಟ್ ಏನ್ ಐಡೆಂಟಿಫೈ ಮಾಡಿದ್ರಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ದಟ್ ಇಸ್ 1/4/2017 ಎಷ್ಟು ಅಮೌಂಟ್ ಕೊಟ್ಟಾರಲ್ಲ ಅದನ್ನ ಹಾಕಿರಿ ನೆಕ್ಸ್ಟ್ ಅಲ್ಲಿ ಏನ್ ಆಡ್ ಮಾಡಿದ್ರಿ ಏನಾದ್ರು ಪರ್ಚೇಸ್ ಎಕ್ಸ್ಟ್ರಾ ಪರ್ಚೇಸ್ ರಾ ಮಟೀರಿಯಲ್ಸ್ ಎಕ್ಸ್ಟ್ರಾ ಏನಾದ್ರು ಪರ್ಚೇಸ್ ಮಾಡಿದ್ರ ಎಷ್ಟು ಪರ್ಚೇಸ್ ಮಾಡಿರಿ ಅಮೌಂಟ್ ಇದು 5 lakh up to 5 lakh ರಾ ಮಟೀರಿಯಲ್ಸ್ ನ ಪರ್ಚೇಸ್ ಮಾಡ್ಯಾರ ಎಕ್ಸ್ಟ್ರಾ ಸೊ ಅದನ್ನ ಆಡ್ ಮಾಡಿ ಇಟ್ಟಿರಿ ಸೊ ಇದನ್ನ ಏನ್ ಲೆಸ್ ಮಾಡಬೇಕು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮಟೀರಿಯಲ್ ಎಲ್ಲ ರಾ ಮಟೀರಿಯಲ್ಸ್ ಯೂಸ್ ಮಾಡಿ ಲಾಸ್ಟ್ ಇಯರ್ ಎಂಡ್ ಗೆ ಇವಾಗ ಎಷ್ಟು 31/3/2018 ಗೆ ಎಷ್ಟು ರಾ ಮಟೀರಿಯಲ್ಸ್ ಉಳಿದಿರುತ್ತಲ್ಲ ಅದು ರಾ ಮಟೀರಿಯಲ್ ಅಮೌಂಟ್ ಇದು 80,000 ಟೋಟಲ್ ರಾ ಮಟೀರಿಯಲ್ ಎಷ್ಟು ಇತ್ತು ನಿಮಗೆ 6 lakh ಇತ್ತು 6 lakh ಅಲ್ಲಿ ಜಸ್ಟ್ 80,000 ರಾ ಮಟೀರಿಯಲ್ಸ್ ಅಷ್ಟೇ ಉಳಿದದ್ದು ಅಂತ ಆಗ್ತಿದೆ ಸೊ ಅದನ್ನ ಲೆಸ್ ಮಾಡಿ ಅಮೌಂಟ್ ಎಷ್ಟು ಬಂತು 5,20,000 ಇದಕ್ಕೆ ಏನಂತ ಹೇಳ್ತಾರ materials consumed. ಇದಕ್ಕೆ ಏನು ಆಡ್ ಮಾಡಬೇಕು ಮತ್ತೆ ಡೈರೆಕ್ಟ್ ವೇಜಸ್ ಎಷ್ಟಾದ್ರಿ ಅಮೌಂಟ್ ಡೈರೆಕ್ಟ್ ವೇಜಸ್ 2 lakh ಎಷ್ಟಾಯ್ತು 7,20,000 direct wages can already the direct wages direct ಆಗಿ ಕೊಟ್ಟಿರ್ತಾರೆ there is no need of calculation direct wages ಆಗಿರಬಹುದು direct expenses ಆಗಿರಬಹುದು direct amount ಕೊಟ್ಟಿರ್ತಾರೆ just ನೀವು ಹಾಕಬೇಕು ಅಷ್ಟೇ so 7,20,000 ಇದಕ್ಕೆ ಏನಂತಾರೆ prime cost is called as prime cost direct expenses ಅದರಿ column ಅಲ್ಲಿ direct expenses ಅದ ಇಲ್ಲಿ so ಈಗ ಅದನ್ನ ಆಡ್ ಮಾಡಬೇಕು ಇಲ್ಲ ಅಂದ್ರೆ so skip ಮಾಡಿ next head ಯಾವುದು direct expenses ಆದ್ಮೇಲೆ factory overhead and factory overhead ಎಷ್ಟಾದ್ರಿ factory overhead ಏನಂತ ಹೇಳಿ direct factory overhead ಕ 80% of direct wages ಹೌದ್ರಿ direct wages amount ಎಷ್ಟಾದ್ರಿ ಇದು 80% 2 lakh is 80% factory overhead so calculation ಆಗಿ 2 lakh into 80 divided by 100 ಎಷ್ಟಾಯ್ತು 1 lakh ಡೈರೆಕ್ಟ್ ಔಟರ್ ಕಾಲಮ್ ಹಾಕ್ರಿ ಯಾಕಂದ್ರೆ ಎಕ್ಸ್ಟ್ರಾ ಏನೋ ಔಟರ್ ಐಟಮ್ ಕೊಟ್ಟಿಲ್ಲ ಫ್ಯಾಕ್ಟರಿ ಓವರ್ಹೆಡ್ ಡೈರೆಕ್ಟ್ ಒಂದೇ ಹೆಡಿಂಗ್ ನ ಕೊಡ್ತಾರ ಫ್ಯಾಕ್ಟರಿ ಓವರ್ಹೆಡ್ 80% ಡೈರೆಕ್ಟ್ ವೇಜಸ್ ಅಂತ ಅಷ್ಟೇ ಕೊಟ್ಬಿಟ್ಟಾರ ಸೊ ಎಕ್ಸ್ಟ್ರಾ ಯಾವ ಐಟಮ್ ಕೊಟ್ಟಿಲ್ಲ ಅದು ಬಿಟ್ಟು ಏನಾರ ಎಕ್ಸ್ಟ್ರಾ ಐಟಮ್ ಕೊಟ್ಟಿಲ್ಲ ಹೇಳ್ದಲ್ಲ ಅವರೇ ಟೆಲಿಫೋನ್ ಚಾರ್ಜಸ್ ರೆಂಟ್ ಲೂಸ್ ಟೂಲ್ಸ್ ಅಂತ ಕೊಟ್ಟಿದ್ದ ಇಲ್ಲ ಅದನ್ನ ಐಟಮ್ ನ ರೆಕಾರ್ಡ್ ಮಾಡಿ ಇಲ್ಲೇ ಆಡ್ ಮಾಡಿ ಆಮೇಲೆ ಹಾಕ್ಬೇಕು ಬಟ್ ಇದು ಡೈರೆಕ್ಟ್
ನೆಕ್ಸ್ಟ್ ಏನ್ ಮಾಡಬೇಕು ವರ್ಕ್ ಇನ್ ಪ್ರೋಗ್ರೆಸ್ ಅದ ನೋಡ್ರಿ ಇಲ್ಲಿ ಸ್ಕೇಲ್ ಅಪ್ ಸ್ಕ್ರಾಪ್ ಅದರಿ ಇಲ್ಲ opening work in progress ಹೋದ closing work in progress ಹೋದ ಅದ ಇಲ್ರಿ ಸೊ ಅದನ್ನ ಆಡ್ ಮಾಡಿ ಲೆಸ್ ಮಾಡಿ add work in progress opening work in progress opening work in progress ಎಷ್ಟಾದ್ರೆ ಅಮೌಂಟ್ as on 1/4/2017 ಬದಲ ಅಮೌಂಟ್ work in progress 1/4/2017 ಅಮೌಂಟ್ ಎಷ್ಟು 40,000 ಎಷ್ಟಾಯ್ತು ಅಮೌಂಟ್ 9,20,000 next let's closing work in progress ಇದು 31/3/2018 ಅಮೌಂಟ್ ಎಷ್ಟಾಗಲಿ 31/3/2018 ಗೆ 60 ಎಷ್ಟು ಬರುತ್ತಾ 8,56,000 ಈ ಮ್ಯಾಲಿಂದ ಆಗೈತಿ ಬರ್ಕೋ ಇದು ಆಗೈತೆ ಆಗಿಗಿತ್ತನ ಪ್ರಾಬ್ಲಮ್ ಫೈನಾನ್ಸ್ ಕೇಳಿದ್ರೆ ಅವ್ರು ಇಷ್ಟ ಕೇಳ್ತಾರೆ ಡೈರೆಕ್ಟ್ ಹೆಡಿಂಗ್ಸ್ ಕೊಡ್ತಾರೆ ಕಲ್ಚರಲ್ ಅಂಡ್ ಅಡ್ಮಿನಿಸ್ಟ್ರೇಟಿವ್ ಸೆಲ್ಲಿಂಗ್ ಅಂತ ಅಲ್ಲಿ ಎಕ್ಸ್ಟ್ರಾ ಐಟಮ್ಸ್ ಏನು ಕೊಡಲ್ಲ 5 ಮಾರ್ಕ್ಸ್ ಕೇಳಿದ್ರೆ ಇಲ್ಲ ಪಾರ ಕ್ಯಾಲ್ಕುಲೇಷನ್ ಆಫ್ ಪ್ರೈಮ್ ಕಾಸ್ಟ್ ಅಂತ ಕೇಳ್ಬೋದು ಅದರಲ್ಲಿ ಎಲ್ಲ ಐಟಮ್ಸ್ ಕೊಟ್ಟು ಡೈರೆಕ್ಟ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಡ್ ಪರ್ಚೇಸ್ ಆಫ್ ಮೆಟೀರಿಯಲ್ಸ್ ಆಗಿರ್ಬೋದು ಪರ್ಚೇಸ್ ಮಟೀರಿಯಲ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಸ್ ಆ ರೀತಿ ಎಲ್ಲ ಐಟಮ್ಸ್ ಕೊಟ್ಟು ಪ್ರೈಮ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಹೇಳ್ತಾರೆ ಅದೊಂದು ಬರ್ಬೋದು 5 ಮಾರ್ಕ್ಸ್ಗೆ ಬೇಕಾ ಈ ರೀತಿ ಬರ್ತದೆ 5 ಮಾರ್ಕ್ಸ್ ಕಾಸ್ಟ್ ಶೀಟ್ ಅಂದ್ರೆ ಇಷ್ಟೇ ಹಾಕೋದು ಇಲ್ಲಿವರೆಗೂ ಆಯ್ತ್ರಿ ಎಷ್ಟು ಬಂದಿದೆ ಅಮೌಂಟ್ ಎಷ್ಟು ಮಾಡಿದ್ದು 8,66,86 ಇದಕ್ಕೆ ಏನಂತ ಕರೀತೀವಿ ವರ್ಕ್ ಕಾಸ್ಟ್ ನೆಕ್ಸ್ಟ್ ಏನ್ ಐಟಮ್ ಬರುತ್ತೆ ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ ಎಷ್ಟಾದ್ರೆ ಅಮೌಂಟ್ ಅಡ್ಮಿನಿಸ್ಟ್ರೇಟಿವ್ ಡೈರೆಕ್ಟ್ ಅಮೌಂಟ್ ಕೊಟ್ಟ ನೋಡಿ 60 ಎಷ್ಟಾಯ್ತು 9 lakh 9,16,000 ರೈಟ್ ಇದಕ್ಕೆ ಏನಂತ ಕರೀತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೌದಲ್ರಿ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಆಡ್ ಮಾಡ್ಕೊಳ್ಳಿ ಏನಂತ ಬರ್ತದೆ ಅದಕ್ಕೆ ಏನಂತ ಕರೀತೀವಿ ಕಾಸ್ಟ್ ಆಫ್ ಪ್ರೊಡಕ್ಷನ್ ಮತ್ತೆ ಇನ್ನೊಂದು ಹೆಡ್ ಯಾವುದು ನೆಕ್ಸ್ಟ್ ಹೆಡ್ ಆಡ್ ಸೆಲ್ಲಿಂಗ್ ಓವರ್ ಹೆಡ್ selling and distribution ಏನಂತ ಹೇಳ್ತಾರೆ selling and distribution overhead ಗೆ ಏನಂತ ಹೇಳ್ತಾರೆ 20% of 20,000 ಡೈರೆಕ್ಟ್ ಅಮೌಂಟ್ ಅದ ಸೊ 20,000 ಎಷ್ಟಾಯ್ತು 9,36,000 ಇದಕ್ಕೆ ಏನಂತ ಕರೀತೀವಿ ಕಾಸ್ಟ್ ಆಫ್ ಸೇಲ್ಸ್ ನೆಕ್ಸ್ಟ್ ಪ್ರಾಫಿಟ್ ಎಷ್ಟಂತ ಹೇಳ 20% ಆನ್ ಸೇಲ್ಸ್ ಅಂತ ಹೇಳ ಈ ಪ್ರಾಫಿಟ್
20% on sales ಅಂತ ಹೇಳ್ತಾರೆ. Okay, so see total ನಿಮ್ದು total sales 100 rupees ಇದ್ದ 20 rupees ಎಷ್ಟಿರುತ್ತ ಪ್ರಾಫಿಟ್ ಇರುತ್ತ 80 ಸೇಲ್ಸ್ ಇರುತ್ತ. see ಈಗ ಟೋಟಲ್ ಅಲ್ಲಿ 100 rupees ಅದ ನಿಮ್ದು ಸೆಲ್ಲಿಂಗ್ ಕಾಸ್ಟ್, ಇದರಲ್ಲಿ 20 rupees ಏನಂತ ಪ್ರಾಫಿಟ್ 20% ಆನ್ ಸೇಲ್ಸ್ ಅಂದ್ರೆ ನಿಮ್ದು ಟೋಟಲ್ ಸೇಲ್ಸ್ ಅಲ್ಲಿ 20% ಪ್ರಾಫಿಟ್ ಅದ, ಉಳಿದ 80% ಏನದ ನಿಮ್ ಸೆಲ್ಲಿಂಗ್ ಕಾಸ್ಟ್ ಅಂದ್ರೆ ಸೇಲ್ಸ್ ಅದ. ನಿಮ್ ಟೋಟಲ್ ಎಕ್ಸ್ಪೆನ್ಸ್ ಇನ್ಕರ್ ಆಗಿದೆ ಎಷ್ಟು 80 rupees, ನೀವು ಅದಕ್ಕೆ ಎಷ್ಟು ಆಡ್ ಮಾಡ್ತೀರಿ 20 rupees ಅಂತ ಮಾಡಿ ಟೋಟಲ್ 100% ಅಂತ ಮಾಡಿ. ಸೊ ಇಲ್ಲಿ ಪ್ರಾಫಿಟ್ ಯಾವ ರೀತಿ ಮಾಡ್ಬೇಕಂದ್ರೆ ಆನ್ ಸೇಲ್ಸ್ ಅದಲ್ಲ ಕಾಸ್ಟ್ ಆಫ್ ಸೇಲ್ಸ್ 9,36,000 ರೈಟಾ, ಪ್ರಾಫಿಟ್ ಎಷ್ಟು 20 ಡಿವೈಡೆಡ್ ಬೈ 80 ಮಾಡಿ ಎಷ್ಟಾಯ್ತು 2,34,000. ಸೊ ಆಡ್ ಮಾಡಿ ಹೇಳು 11,70,000 ಬೈ 11,70,000. ಸೊ ಸಿ ಈಗ ಒಂದೊಂದ್ಸತಿ ಏನ್ ಮಾಡ್ತಾರೆ ಪ್ರಾಫಿಟ್ ಈಸ್ 30% ಆಫ್ ಸೇಲ್ಸ್ ಅಂತ ತಗೊಂಡ್ರ ಇದು ನಿಮ್ದು ಸೇಲ್ಸ್ ಅದಂತು, ಇದು ನಿಮ್ದು ಪ್ರಾಫಿಟ್. ಈ ರೀತಿ ಪ್ರಪೋರ್ಷನ್ ಮಾಡ್ತೀರಿ. ನಿಮ್ದು ಇಲ್ಲಿ ಮಾಡಿಲ್ಲ ರೇಷಿಯೋ ಮಾಡ್ದಂಗ 20 ಪ್ರಾಫಿಟ್ ಇದು ಸೇಲ್ಸ್, ಇದೊಂದು ಕಾಸ್ಟ್ ಎಕ್ಸ್ಪೆನ್ಸಸ್ ಇನ್ಕರ್ ಆಗಿದ್ದು ಇದೊಂದು ಪ್ರಾಫಿಟ್. ಸೊ ಈ ರೀತಿ ಪ್ರಪೋರ್ಷನ್ ಡಿವೈಡ್ ಮಾಡ್ಕೋಬೇಕು. ಈಗ 70-30 ಅಂತ ಕೊಡ್ತಾರೆ, 30% ಪ್ರಾಫಿಟ್ 70% ಸೇಲ್ಸ್ ಅಂದ್ರೆ 100 ಅಲ್ಲಿ 30% ಪ್ರಾಫಿಟ್ ಇದ್ದ 70% ಸೇಲ್ಸ್ ಇರುತ್ತೆ. ಇಲ್ಲ 60-40 ಕೊಡ್ತಾರೆ, ಇಲ್ಲ 50/40 ಅಂತ ಕೊಡ್ತಾರೆ. ಸೊ ಯಾವಾಗಲೂ ಫಸ್ಟ್ ಪ್ರಾಫಿಟ್ ಎಷ್ಟು ಅಷ್ಟು ಇಟ್ಕೊಂಡು ರಿಮೇನಿಂಗ್ ಏನು ಅಮೌಂಟ್ ಉಳಿದಲ್ಲ 80-100 ರಿಮೇನಿಂಗ್ 80 ಆಗಿರ್ಬೋದು 70 ಆಗಿರ್ಬೋದು ಅದನ್ನ ಕೆಳಗೆ ಇಟ್ಕೋಬೇಕು ಯಾವಾಗಲೂ. ನಾವು ಫಸ್ಟ್ ಕಾಸ್ಟ್ ಕೊಟ್ಟಿರೋ ಫಸ್ಟ್ ಕಾಸ್ಟ್ ಇಟ್ಕೋಬೇಕು. ಅವ್ರು ಯಾವ ರೀತಿ ಹೇಳ್ತಾರೆ ಅದ್ರ ಮೇಲೆ ಡಿಪೆಂಡ್. ಈಗ ಪ್ರಾಫಿಟ್ 20% ಆಫ್ ಸೇಲ್ಸ್ ಅಂತ ಕೊಡ್ತಾರೆ, ಡೈರೆಕ್ಟ್ ಆಗಿ ಸೇಲ್ಸ್ ಕೊಡ್ತಾರೆ ಏನೋ ಅಮೌಂಟ್ ಟೋಟಲ್ ಸೇಲ್ಸ್ ಕೊಡ್ತಾರೆ. ಇಲ್ಲಿ 11,70,000 ಅದಲ್ಲ, ಜಸ್ಟ್ 11,70,000 ಕೊಟ್ಟು ಪ್ರಾಫಿಟ್ ಆನ್ 20% ಆಫ್ ಸೇಲ್ಸ್ ಅಂತ ಟೋಟಲ್ ಸೇಲ್ಸ್ ಅಂತ ಕೊಡ್ತಾರೆ. ಅವಾಗ 20% ಆಫ್ 11,70,000 ಮಾಡಿ ಅಮೌಂಟ್ ಇದೆ. ಅರ್ಥ ಆಯ್ತು? ಇದು ಲಾಸ್ಟ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿದ್ದು 80-20 ಮಾಡ್ಕೊಂಡಿದ್ದು 20/80 ಇದು ಯಾವತ್ತು ಪ್ರಾಫಿಟ್ ಮೇಲ್ಗಡೆ ಇರುತ್ತೆ ಸೇಲ್ಸ್ ಕೆಳಗಿರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಕೊಟ್ಟರು. ಅರ್ಥ ಆಯ್ತು ಇಷ್ಟ? ಈಗ ನಿಮ್ಗೆ ಇದು ಟೋಟಲ್ ಸೇಲ್ಸ್ ಇದು. ಸೊ ಸೇಲ್ಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ರಿ, ಎಷ್ಟು ಬಂತು ಸೇಲ್ಸ್ ವ್ಯಾಲ್ಯೂ 11,30,000, ಪ್ರಾಫಿಟ್ 2,34,000. ಸೊ ಪರ್ ಹೆಡ್ ಗೊತ್ತಾಯ್ತಾ? ಇದು 5 ಮಾರ್ಕ್ಸ್ ಕೊಟ್ಟರೆ ಇಷ್ಟ ನೋಡ್ರಿ ಸಾಲ್ವ್, ಇಷ್ಟೇ ಸೊಲ್ಯೂಷನ್. 5 ಮಾರ್ಕ್ಸ್ ಕೊಟ್ಟು ಇದಕ್ಕಿಂತ ಜಾಸ್ತಿ ಏನು ಬರಲ್ಲ 5 ಮಾರ್ಕ್ಸ್ ಅಲ್ಲಿ. ಸೊ ನೆಕ್ಸ್ಟ್ ಕ್ಲಾಸ್ 15 ಮಾರ್ಕ್ಸ್ ಸ್ಟಾರ್ಟ್ ಮಾಡಿ, ಇನ್ನೊಂದು 5 ಮಾರ್ಕ್ಸ್ ಸ್ಟಾರ್ಟ್ ಮಾಡೋದ್ರಿ. ಇನ್ನೊಂದು 5 ಮಾರ್ಕ್ಸ್ ಬೇಕಾ? ಇನ್ನೊಂದು 5 ಮಾರ್ಕ್ಸ್ ಮಾಡ್ತೀವಿ. ಪ್ರಾಬ್ಲಮ್ ಅರ್ಥ ಆಯ್ತಿಲ್ರಿ? ಸಿಂಪಲ್ ಅದ, ಈಸಿ ಅದ ಪ್ರಾಬ್ಲಮ್.